ಅಂದ್ರೆ ನೀವು ಪಾಡ್ಕಾಸ್ಟ್ ಸ್ಟಾರ್ಟ್ ಮಾಡಿದೀವಾ ಏನು, ಅಥವಾ ಸುಮ್ಮನೆ ಹೆಂಗ್ ಬೇಕಾದ್ರೂ ಮಾತಾಡ್ಕೊಂಡು ಏನೋ ಹೋಗೋದಾ? ಒಂದು ನಾನು ರೆಕಾರ್ಡ್ ಆನ್ ಮಾಡಿದ್ದೀನಿ. ಓಕೆ. ಏನೋ ಒಂದು ಕ್ಯಾಶುವಲ್ ಹಂಗೆ ಮಾತಾಡ್ಕೊಂಡು ಹೋಗೋಣ. ಸೊ ಇವಾಗ ನಾವು ಯಾವಾಗ ಮೀಟ್ ಅಂದರೆ ಇಂಟ್ರಾಕ್ಟ್ ಮಾಡಿ ಎಷ್ಟು ವರ್ಷ ಆಯ್ತು ಅಂದಾಜಾಗೆ? 1 ಇಯರ್ ಆಗಿಲ್ಲ. ಹಾಂ, 1 ಇಯರ್ ಆಗಿಲ್ವಾ? 1 ಇಯರ್ ಲೇ, ಆಗಿದೆ. ಲಾಸ್ಟ್ ಟೈಮು ನಿನ್ನ ಫೋನ್ ನಂಬರ್ ಸಿಕ್ಕಿದ್ದು ಆಯಿತು 1 ವರ್ಷದ ಮೇಲೆ ಆಗಿದೆ ಅನ್ಕೋತೀನಿ. ಯು ಎಸ್ ಅಲ್ಲಿ ಅಂದ್ರೆ ಇದ್ದೆ ಅವಾಗ. ಅವಾಗ ಲೈಕ್ ಯಾವಾಗ ಮಾತಾಡಿದ್ ನಾವು? ಚಾಟ್ ಎಲ್ಲ ಮಾಡಿದೀವಿ ಡಿಸ್ಕಾರ್ಡ್ ಅಲ್ಲಿ, ಬಟ್ ಅದ್ ಬಿಟ್ರೆ ಸೊ ಇದು ಯಾವಾಗ ಅಂದರೆ ಐ ಥಿಂಕ್ ಲಾಸ್ಟ್ ಫಿಸಿಕಲ್ ಇಂಟ್ರಾಕ್ಷನ್ ಆಗಿದ್ದು ಮಂತ್ರಿ ಮಾಲ್ಗೋ ಇಲ್ಲ ಒರೈನ್ ಮಾಲೋ ಎಲ್ಲೋ ಮೀಟ್ ಆಗಿದ್ದು. ಅದು 2-3 ಇಯರ್ಸ್ ಬ್ಯಾಕೋ ಯಾವಾಗಲೂ ಅನ್ಕೋತೀನಿ. ಅವಾಗ ನೀನು ವಾಲ್ಮಾರ್ಟಲ್ಲೆಲ್ಲೋ ಕೆಲಸ ಮಾಡ್ತಿದ್ದೆ ಅನ್ಕೋತೀನಿ. ಲಾಸ್ಟ್ ಫಿಸಿಕಲ್ ಇಂಟ್ರಾಕ್ಷನ್ ನಾನು ನಿಮ್ಮ ಮನೆ ಹತ್ರನೇ ಬಂದಿದ್ದೆ. ನೀನು ನಿಮ್ದು RR ಲೇಔಟ್ ಮನೆಗೆ ಶಿಫ್ಟ್ ಆದ್ಮೇಲೆ ನಾನು ಬಂದೇ ಇಲ್ಲ, ಮೀಟೇ ಮಾಡಿಲ್ಲ ನಿನ್ನನ್ನು. ಹಾಂ, ಸೊ ಇಲ್ಲಿ ಬಂದು ನಾನು ಆಯಿತು 3 ಇಯರ್ಸ್ ಮೇಲೆ ಆಯಿತು. ಸೊ 3 ಇಯರ್ಸ್ ಮುಂಚೆ ನೀನು ಇನ್ನೂ ದೇವಯ್ಯ ಪಾರ್ಕ್ ಹತ್ರನೇ ಇದ್ದೆ, ಬಟ್ ಆ ಮನೇಲಿ ಇರ್ಲಿಲ್ಲ, ಇನ್ನೊಂದು ಮನೆಗೆ ಶಿಫ್ಟ್ ಆಗಿದ್ದೆ. ಗಾಯತ್ರಿ ನಗರ ಹತ್ರ ಇದ್ವಿ, ಆಯಿತಾ? ಆ ಆ ಮನೆ ಟೈಮಲ್ಲಿ ಹತ್ರ ನಾನು ಬಂದಿದ್ದೆ ನಿಮ್ಮ ಮನೆಗೆ. ನಾವು ಮೀಟ್ ಆಗಿದ್ದು ಯಾವುದೋ ಮಾಲ್ ಹತ್ರ ಅನ್ಕೋತೀನಿ ತಾನೇ ಮೀಟ್ ಆಗಿದ್ದು. ಒಂದು ಹೋಟೆಲಲ್ಲಿ ಮೀಟ್ ಆಗಿದ್ದು ನಾವು. ಹೋಟ್ಲಾದ್ಮೇಲೆ ಇದು ಮಲ್ಲೇಶ್ವರಂ ಗ್ರೌಂಡೆಲ್ಲ ನಾವು ಆ ಕಡೆ ಮಲ್ಲೇಶ್ವರಂ ಸೈಡೆಲ್ಲ ಸುತ್ತಾಕ್ಕೊಂಡು ಬಂದಿದ್ದು ನಾವು. ಕರೆಕ್ಟು, ಹೌದು. ಅದಾದಮೇಲೆ ನೆಕ್ಸ್ಟು ನೀನು ಎಲ್ಲೋ US ಏನೋ ಹೋಗಿದೆ ನೀನು. ಆ ಟೈಮಲ್ಲಿ ನಿಮ್ಮ ಮಮ್ಮಿ ನಂಬರ್ ಏನೋ ಇದ್ದಿದ್ದು, ಹಳೆ ನಂಬರ್ ಇತ್ತು ನನ್ನ ಹತ್ರ ನಿಂದು. ಆವಾಗ ಒಂದಿನ ನೈಟ್ ಟೈಮು ಏನೋ ಮೆಸೇಜ್ ಏನೋ ಮಾಡಿದ್ದೆ ವಾಟ್ಸಪ್ ಇರೋವಾಗ. ಆವಾಗ ನಿಮ್ಮ ಮಮ್ಮಿ ರಿಸೀವ್ ಮಾಡಿಬಿಟ್ಟು, ಇಲ್ಲಪ್ಪ ಅವ್ನು ಈ ಥರ ಎಲ್ಲೋ ಫಾರಿನ್ ಇದ್ರಕ್ಕೆ ಹೋಗಿದ್ದಾನೆ, ನಂಬರ್ ಶೇರ್ ಮಾಡ್ತೀನಿ ಅನ್ನಾಗ ಆವಾಗ ನಿನ್ನ ನಂಬರ್ ಸಿಕ್ಕಿದ್ದು ನನಗೆ. ಓಕೆ, ಅವಾಗ ಮಾತಾಡಿದ್ವಿ. ಅವಾಗಲೇ ನೀನು ಹೇಳಿದಲ್ವಾ ನಾನು ಇದು ಲರ್ನಿಂಗ್ ಆ್ಯಂಡ್ ಶೇರಿಂಗ್ ಮಾಡ್ತಾ ಇದ್ದೀನಿ ಅಂತ. ಅಲ್ಲಿವರೆಗೂ ನಂಗೆ ಗೊತ್ತಿರಲಿಲ್ಲ, ನೀನು ಬರೀ ಸ್ಟ್ರೀಮ್ ಮಾಡ್ತಾ ಇದೆಯಾ ಅಂದ್ಕೊಂಡಿದ್ದೆ. ಹಾಂ, ಆ್ಯಂಡ್ ಆವಾಗಲೂ ಹೇಳಿದೆ ಅನ್ಕೋತೀನಿ ನಿನಗೆ, ಈ ಥರ ಡೆವಲಪ್ಮೆಂಟು ಕಂಪ್ಯೂಟರ್ ಇದು ಏನಾದರೂ ಕಲ್ತ್ಕೋ ಯೂಸ್ ಆಗುತ್ತೆ ಅಂತ. ಅದಾದಮೇಲೆ ಅದು ಆಗಸ್ಟಲ್ಲಿ ಲರ್ನ್ ವೆಬ್ ಫ್ಲೋ ಅಂತ ಮೆಸೇಜ್ ಕಳಿಸಿದ್ದೆ ನೀನು. ಐ ಥಿಂಕ್ ಯು ಆರ್ ಆಲ್ಸೋ ಟ್ರೈಂಗ್ ಟು ಲರ್ನ್ ಆರ್ ಡೂ ಸಮಥಿಂಗ್. ಆವಾಗ ಕಲ್ತಿದ್ದೆ ಸ್ವಲ್ಪ, ನಾನು ವೆಬ್ಸೈಟ್ಸ್ ಇದೆಲ್ಲ ಮಾಡಿದ್ದೆ ನಾನು ಆ ಟೈಮಲ್ಲಿ. ನಾನು ಅವಾಗ ಫುಲ್ಲು ಜಾಬ್ ಸರ್ಚು, ಲೈಕ್ ಡೇಟಾ ಇಂಜಿನಿಯರಿಂಗ್ ನಂದು ಇದ್ದಿದ್ದು, ಬಟ್ ನನಗದು ಇಷ್ಟ ಇಲ್ಲ. ಸೊ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಥರ ಇಷ್ಟ ಇತ್ತು, ಬಟ್ ರೆಸ್ಯೂಮೇ ಇಸ್ ನಾಟ್ ಹೆಲ್ಪಿಂಗ್ ಮೀ ವಿತ್ ದಟ್. ಏಕೆಂದರೆ ನಂದು ಫುಲ್ಲು ಡೇಟಾ ಇಂಜಿನಿಯರಿಂಗ್ ಬೇಸ್ಡು. ಸೊ ಅವಾಗ ನಂಗೆ ಗೊತ್ತಾಗ್ತಾ ಇಲ್ಲ ಏನು ಮಾಡಬೇಕು ಅಂತ. ಲೈಕ್ 700 or 800 ಅಪ್ಲಿಕೇಶನ್ಸ್ ಹಾಕಿದ್ದೆ ನಾನು ಓಹೋ, ಜಾಬ್ ಸರ್ಚ್ಗೆ. ಕ್ರೇಜಿ. ಐ ಗಾಟ್ ಲೈಕ್ 2 interviews with 2 companies. ಒಂದು ಆಲ್ಮೋಸ್ಟ್ ಫೈನಲ್ವರೆಗೂ ಹೋಗಿದ್ದೆ, ಬಟ್ ಅದು ಡೇಟಾ ಇಂಜಿನಿಯರಿಂಗ್ ಅಲ್ಲೇ ಇದ್ದಿದ್ದು. ಅದು ನಂಗೆ ಅಷ್ಟೊಂದು ಇಷ್ಟ ಆಗಿರಲಿಲ್ಲ, ಅದು ಸಿಕ್ಕಿಲ್ಲ. ಸೆಕೆಂಡ್ ಒನ್ನು ಫಸ್ಟ್ ರೌಂಡಲ್ಲೇ ಫ್ಲಾಪು. ಅದು ವಾಲ್ಮಾರ್ಟ್ US, ಬಟ್ ಫಸ್ಟ್ ರೌಂಡಲ್ಲಿ ಏನೋ ಲೀಡ್ ಕೋಡ್ ಕ್ವಶನ್ ಎಲ್ಲ ಕೇಳ್ಬಿಟ್ಟು, ಲೀಡ್ ಕೋಡ್ ಅಂದರೆ ಒಂದು ಈ ಕಂಪ್ಯೂಟರ್ ಸೈನ್ಸಲ್ಲಿ ಏನಂದರೆ ವರ್ಸ್ಟ್ ಕ್ವಶನ್ಸ್ ಕೇಳ್ತಾರೆ, ಯಾವುದು ಆಫೀಸಲ್ಲಿ ಯೂಸ್ ಮಾಡ್ದಲ್ಲೇ ಇರೋದು. ಒಂದೇ ಥರ ಇಂಟರ್ವ್ಯೂಯಿಂಗ್ಗೆ ಬೇರೆದು ಕಲಿಬೇಕು, ಜಾಬ್ಗೆ ಬೇರೆದು ಕಲಿಬೇಕು, ಆ ಥರ ಏನೋ ಇರುತ್ತೆ. ಓಕೆ, ಅದಂಗೆ ಅಂದರೆ ಅವರು ಇದಿರುತ್ತೆ ಲೈಕ್ ಮಲ್ಟಿ ಡಿಸಿಪ್ಲಿನರಿ ಥರದ್ದು, ಆ ಥರ ಕ್ಯಾಂಡಿಡೇಟ್ಸ್ನ ಹುಡುಕ್ತಾರೆ ಅವರು ಯೂಶಲಿ. ಆ ಥರ ಅಲ್ಲ, ದಿಸ್ ಇಸ್ ಲೈಕ್ ದೇ ಕಾಂಟ್ ಟಾಸ್ಕ್ ಆನ್ ಈಚ್ ಡೊಮೈನ್ ಸ್ಪೆಸಿಫಿಕ್ಲಿ, ಬಿಕಾಸ್ ಇವ್ರಿಗೆ ಸ್ವಲ್ಪ ಗೊತ್ತಿರ್ಬೋದು ಅದ್ರ ಬಗ್ಗೆ ಅಥವಾ ಗೊತ್ತಿದ್ದಲ್ಲೇ ಇರ್ಬೋದು, ಬಟ್ ಕಲಿಯೋದು ಈಸಿ. ಬಟ್ ಟು ಜಡ್ಜ್ ಹೌ ಶಾರ್ಪ್ ಆರ್ ಹೌ ಮಚ್ ಎಫರ್ಟ್ ಯು ಹವ್ ಪುಟ್ ಇನ್, ದೇ ನೀಡ್ ಲೈಕ್ ಸಮ್ ಕಾಮನ್ ನಾಲೆಡ್ಜ್ ಪೂಲ್ ಥರ. ಅದೆಲ್ಲರೂ ಈ ಲೀಡ್ ಕೋಡು, ಸಿಸ್ಟಮ್ ಡಿಸೈನು ಅದೆಲ್ಲ ಓದ್ತಾರೆ, ಆಫೀಸಲ್ಲಿ ಏನು ಯೂಸ್ ಮಾಡಲ್ಲ ಅದೆಲ್ಲ. ಅದು ಬರೀ ಇಂಟರ್ವ್ಯೂಗೋಸ್ಕರನೇ ಓದೋದು ಜನಗಳು, ಬುಕ್ಸು ಬರ್ದಿದ್ದಾರೆ. ಅದರಲ್ಲಿ ನಾನು ಮಾಡಿದ್ದೆ, ಬಟ್ ಇವ್ರು ಕೇಳಿದ ಕ್ವಶನ್ ಸ್ವಲ್ಪ ತುಂಬಾನೇ ಕಷ್ಟ ಇತ್ತು, ಫುಲ್ ಫ್ಲಾಪ್ ಆಗ್ಬಿಟ್ಟು ಆಗಿರ್ಲಿಲ್ಲ. ಬಟ್ ನನಗೇನು ಅನ್ಸೋದಂದರೆ ಇಟ್ ಮೈಟ್ ಆಲ್ಸೋ ಡಿಪೆಂಡ್ ಆನ್ ದ ವೇ ವಿ ಇಂಟ್ರಾಕ್ಟ್ ಡ್ಯೂರಿಂಗ್ ದಟ್ ಇಂಟರ್ವ್ಯೂ ಆಲ್ಸೋ. ಅದು ಇರ್ಬೋದು, ಬಟ್ ನಂದ್ರಲ್ಲಿ ಏನಂದ್ರೆ ಲೈಕ್ ದ ಗೈ ಡಿಡ್ಂಟ್ ಶೋ ಹಿಸ್ ಫೇಸ್ ಓನ್ಲಿ ಪ್ರಾಪರ್ಲಿ. ಹಿ ವಾಸ್ ಲೈಕ್ 2 minutes
ಮಾತಾಡ್ದ. ಆಮೇಲೆ he was like I will send you the question ಅಂತ ಸುಮ್ಮನೆ ಕ್ವೆಶನ್ನ ಹೇಳಿಲ್ಲ. he just put it on the screen share ಮಾಡ್ತಾ ಇದ್ವಿ, and then he turned off his camera. So it was purely technical based on whether I could do it or not, but ಅದಾಗಿಲ್ಲ. ಆಮೇಲೆ ಅಷ್ಟೇ, ಇಲ್ಲಿ ಬಂದೆ, ಒಂದು ಫ್ಯೂ ಮಂತ್ಸ್ ಬ್ರೇಕ್ ತೊಗೊಂಡೆ. ಆಮೇಲೆ ಸ್ವಲ್ಪ ರಿಯಾಕ್ಟ್ ಪ್ರಾಜೆಕ್ಟ್ಸ್ ಎಲ್ಲ ಮಾಡ್ತಾ ಇದ್ದೆ, ಇಲ್ಲಿ ಸಿಕ್ತು. ಸೊ ಲೈಕ್ ಯಾವ ರೀತಿ ಇದ್ದು ಲೈಕ್ ನಿನ್ನ ಫಸ್ಟ್ ಟೈಮ್ ಇದಕ್ಕೆ ಹೋದಾಗ US, ಲೈಕ್ ದ ಜರ್ನಿ, ಅಂದರೆ ಇವಾಗ ನೀನು US ಹೋಗ್ಬೇಕಂತ ಡಿಸೈಡ್ ಆಗಿ ಯಾಕೆ, ಲೈಕ್ ಅದೆಲ್ಲ. ಓಕೆ, ಸೊ ನನಗೆ ಜಾಬಲ್ಲಿ ಸ್ವಲ್ಪ ಸ್ವಿಚ್ ಬೇಕಾಗಿತ್ತು ನನಗೆ ಡೇಟಾ ಇಂಜಿನಿಯರಿಂಗಿಂದ. ಓಕೆ. ಆಮೇಲೆ ನನಗೆ ಲೈಕ್ ಬೇರೆ ಕಂಪನಿಗೂ ಶಿಫ್ಟ್ ಆಗ್ಬೋದಾಗಿತ್ತು, ಬಟ್ ನನಗನ್ನಿಸ್ತು ಇಫ್ ಐ ಗೆಟ್ ಹೈಯರ್ ಸ್ಟಡೀಸ್ ಇಟ್ ವಿಲ್ ಬಿ ಲೈಕ್ ಎ ರಿಫ್ರೆಶ್, ನ್ಯೂ ಸ್ಟಾರ್ಟ್ ಥರ ಲೈಫಲ್ಲಿ. ಓಕೆ. ಸೊ ಎಲ್ಲಿ ಮಾಡೋಣ ಅಂತ ಗೊತ್ತಿಲ್ಲ. ಆ್ಯಂಡ್ ಹೈಯರ್ ಸ್ಟಡೀಸ್ ಬಂದು ಯಾವ ಡೊಮೇನಲ್ಲಿ? ಕಂಪ್ಯೂಟರ್ ಸೈನ್ಸಲ್ಲೇನೆ. ಓಕೆ. ಬಟ್ ಸಾಫ್ಟ್ವೇರ್ ಎಲ್ಲಿ ಅಂದರೆ ಲೈಕ್ ಇಂಡಿಯಾನಲ್ಲಿ ಮಾಡೋದಾ ಅಥವಾ ಬೇರೆ ಕಂಟ್ರಿಗೆ ಹೋಗೋದಾ ಏನಂತ ಗೊತ್ತಿಲ್ಲ. ಹಾಂ. ಬಟ್ ಯು ಜಸ್ಟ್ ವಾಂಟೆಡ್ ಟು ಡೂ ಹೈಯರ್ ಸ್ಟಡೀಸ್ ಇನ್ ಸಾಫ್ಟ್ವೇರ್ ಕಂಪ್ಯೂಟರ್ ಡೊಮೇನ್, ಏನೋ ಒಂದು. ಕಂಪ್ಯೂಟರಲ್ಲೇ ನಾನು ಫಸ್ಟು ಫುಲ್ಲು AI ಎಲ್ಲ ಮಾಡೋಣ ಅಂತ ಅನ್ಕೊಂಡಿದ್ದೆ. ನಂದು ಏನೋ SOP ಅಂತ ಬರುತ್ತೆ, ಸ್ಟೇಟ್ಮೆಂಟ್ ಆಫ್ ಪರ್ಪಸ್ ಅಂತ ಬರೆದ್ಬಿಟ್ಟು ಕಳಿಸ್ಬೇಕು. ಅದ್ರಲ್ಲೆಲ್ಲ ಏನೋ AI ಬಗ್ಗೆ ಎಲ್ಲ ಬರೆದಿದ್ದೆ, ಬಟ್ ಅದು ನಂಗೆ ಇಷ್ಟ ಆಗಿಲ್ಲ. ಒಂದೆರಡು ಸಬ್ಜೆಕ್ಟ್ ತೊಗೊಂಡೆ. ಬಟ್ ಆಮೇಲೆ ನಾರ್ಮಲ್ ಜನರಲ್ ಕಂಪ್ಯೂಟರ್ ಸೈನ್ಸೇ ಮಾಡಕ್ಕೆ ಶುರು ಮಾಡಿದ್ದು. ಸೊ ನಂಗೆ ಅನಿಸ್ತು ಲೈಕ್ ವೈ ಗೋ ಟು US ಅಂದರೆ ಐ ಆಮ್ ಎನಿವೇ ಡೂಯಿಂಗ್ ಸಮಥಿಂಗ್ ಫಾರ್ ಹೈಯರ್ ಸ್ಟಡೀಸ್ ಆ್ಯಂಡ್ ಇಟ್ ವಿಲ್ ಬಿ ಎ ನ್ಯೂ ಎಕ್ಸ್ಪೀರಿಯನ್ಸ್ ಫಾರ್ ಮೀ. ಇವಾಗ US ಹೋದರೆ ಇಟ್ ವಿಲ್ ಬಿ ಲೈಕ್ ಐ ಆಮ್ ಇನ್ ಎ ನ್ಯೂ ಕಂಟ್ರಿ. ಇಟ್ ವಿಲ್ immediately double the number of countries I have lived in, like amount of experience in life that I have, staying in different uncomfortable situations ಅಲ್ಲಿ. ಯಾಕಂದ್ರೆ ನಂಗೆ ಗೊತ್ತೇ ಇಲ್ವಲ್ಲ, ಲೈಕ್ ಮನೇಲೇ ಇರೋದು ನಾನು ಲೈಫ್ ಪೂರ. ಆಮೇಲೆ ಇಟ್ ವಿಲ್ ಬಿ ಲೈಕ್ ಮೋರ್ ಎಕ್ಸ್ಪೋಜರ್ ಆಲ್ಸೋ. ಅದಕ್ಕೋಸ್ಕರ ಹೋಗಿದ್ದ. ಆಮೇಲೆ ಅಲ್ಲೆಲ್ಲ ಸ್ವಲ್ಪ ಜಾಬು ಅಂದರೆ ಪಾರ್ಟ್ ಟೈಮ್ ಜಾಬ್ ಎಲ್ಲ ಸಿಗುತ್ತೆ ಅಂತ ಸ್ವಲ್ಪ ಗೊತ್ತಿತ್ತು. ಸೊ ಅಷ್ಟೊಂದು ಫುಲ್ಲು ಇನ್ವೆಸ್ಟ್ ಏನೂ ಆಗೋದಿಲ್ಲ, ಅಂದರೆ ಫುಲ್ಲು ಬ್ರೇಕಿಂಗ್ ದ ಬ್ಯಾಂಕ್ ಅಲ್ಲ ಏನಿಲ್ಲ ಅಂತ ಗೊತ್ತಿತ್ತು, ಸ್ವಲ್ಪ ಅಟ್ಲೀಸ್ಟು. ಸೊ ಆ ಥರ ಯೋಚನೆ ಮಾಡ್ಬಿಟ್ಟು ಹೋಗಿದ್ದು. ಅಂದರೆ ಲೈಕ್ ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಐ ವುಡ್ ಸೇ. ಜಸ್ಟ್ ಎಂಡಿಂಗಲ್ಲಿ ಸ್ವಲ್ಪ ನೆಗೆಟಿವ್ ಆಯಿತು, ಬಟ್ ಓವರ್ ಆಲ್ ಐ ವುಡ್ ಸೇ ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಬಿಕಾಸ್ ಆಫ್ ದ ಅಮೌಂಟ್ ಆಫ್ ಎಕ್ಸ್ಪೋಜರ್ ಐ ಗಾಟ್ ಅಬೌಟ್ ಲೈಫ್. ಓಕೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅನ್ಸುತ್ತೆ. ಹೌದು. ಅಂದರೆ ಒಂದು ಹೊಸ ಎಕ್ಸ್ಪೀರಿಯನ್ಸ್ ನಿಮಗೆ. ಇವಾಗ ಏನೇ ಮಾಡಿದ್ರು ನನಗೆ ಏನನ್ಸುತ್ತೆ ಅಂದರೆ we should keep doing things differently and we should not do things for money, even if we are losing money. ಇವಾಗ ಏನೋ ನನ್ನ ಹತ್ರ ಒಂದು 5 lakhs ಇದೆ ಅಂತ ಇಟ್ಕೋ, 2 lakhs ಇದೆ ಅಂತ ಇಟ್ಕೋ. ಐ ಆಮ್ ಓಕೆ ವಿತ್ ಇನ್ವೆಸ್ಟಿಂಗ್ ಆರ್ ಲೂಸಿಂಗ್ ಅರ್ಧ ಅಥವಾ 3/4 if I am getting some like life experience or different experience out of it, because ನಾನು ಸತ್ತಾದ್ಮೇಲೆ majority of my money will be gone. Nobody will use it. I mean, at least I will not use it. ಹೌದು. It is all a waste anyway. That is what I've learned. ಹೌದು. ಲೈಕ್ ನಾನು ನೋಡ್ತಾ ಇರ್ತೀನಿ ಎಷ್ಟೊಂದು ಜನ ಲೈಕ್ ಫುಲ್ಲು ಬ್ಯಾಂಕ್ ಅಕೌಂಟ್ ಅಲ್ಲ ಫುಲ್ಲು ರೈಸ್ ಮಾಡ್ತಾನೆ ಇರ್ತಾರೆ, ಫುಲ್ ಟೆನ್ಷನ್ ಅಲ್ಲೇ ಬದುಕ್ತಾ ಇರ್ತಾರೆ. ಬಟ್ ದೇ ಆರ್ ಜಸ್ಟ್ ಲಿವಿಂಗ್ ದ ಸೇಮ್ ಡೇ ಎವ್ರಿ ಡೇ. ಜಸ್ಟ್ ದೇರ್ ಬ್ಯಾಂಕ್ ಅಕೌಂಟ್ ಇಸ್ ಇನ್ಕ್ರೀಸಿಂಗ್. ಹೌದು. They might be living comfortably, but they're still living the same day. They're not living different days. So in actuality, how many days have they lived? What is their age? It is just those few months or those few different days multiplied by which is useless. At least I will say it is useless for me. ನಂಗೆ ಬೇರೆಯವ್ರದ್ದು ಲೈಕ್ ಅವ್ರಿಗೆ ಯೂಸ್ಫುಲ್ ಅಂದ್ರೆ ನೀವು ಯೂಸ್ಫುಲ್ ಇಟ್ಕೊಳ್ಳಿ. ಐ ಡೋಂಟ್ ವಾಂಟ್ ಟು ಲೈಕ್ ಕ್ಯಾಸ್ಟ್ ಆಸ್ಪರ್ಷನ್ಸ್, ಲೈಕ್ ಅವ್ರದ್ದು ಕೆಟ್ಟದು ಅಂತ ಹೇಳೋದು ಬೇಡ. ನನ್ಗೆ ಹತ್ರ ಅನ್ಸುತ್ತೆ. ಸೊ ಅದಕ್ಕೆ ಆಯ್ತು ಅದಲ್ಲ. ಬಟ್ ಇಲ್ಲಿ ನಾವು ಮಾತಾಡ್ತಾ ಇದೀವಲ್ಲ ಲೈಕ್ ಕಂಪೇರಿಂಗ್ ಲೈಫ್ ಸ್ಟೈಲ್ ಅಂತ. ಇಂಡಿಯಾನಲ್ಲಿ ನಂಗೆ ಏನ್ ಅನ್ಸುತ್ತೆ ಅಂದ್ರೆ ಮನೆ ಒಳಗಡೆ ಎಲ್ಲ ಚೆನ್ನಾಗಿರುತ್ತೆ,
ಲೈಕ್ ಫ್ಯಾಮಿಲಿ ಇರುತ್ತೆ, ರಿಲೇಶನ್ಶಿಪ್ಸ್ ಇರ್ತಾರೆ, ರಿಲೇಟಿವ್ಸು, ಅದೆಲ್ಲ ಚೆನ್ನಾಗಿದೆ ಇಲ್ಲಿ ಇಂಡಿಯಾನಲ್ಲಿ. ಯು ಎಸ್ ಅಲ್ಲಿ ಸಿಸ್ಟಮ್ಸ್ ಚೆನ್ನಾಗಿದೆ. ಸಿಸ್ಟಮ್ಸ್ ಅಂದರೆ ಇವಾಗ ಸೊಸೈಟಿ ಇರೋ ಒಂದು ಸ್ಟ್ರಕ್ಚರ್ ಹೇಳ್ತಿರೋದು ನೀನು? ಸ್ಟ್ರಕ್ಚರ್ ಚೆನ್ನಾಗಿದೆ ಅಲ್ಲಿ. ಇಟ್ ಈಸ್ ಅಬೌಟ್ ಈಸ್ ಆಫ್ ಡೂಯಿಂಗ್ ಎನಿಥಿಂಗ್, ಕನ್ವೀನಿಯನ್ಸ್. ಇವಾಗ ನನಗೆ ಲೆಟ್ಸ್ ಸೇ ಇಲ್ಲಿಂದ ನಾನು ಮೆಜೆಸ್ಟಿಕ್ಗೆ ಹೋಗ್ಬೇಕು ಅಂತ ಇಟ್ಕೋ, ಅಥವಾ ಮೆಜೆಸ್ಟಿಕ್ ಅಲ್ಲ, ಎಲ್ಲೋ ಒಂದ್ ಕಡೆ ಹೋಗ್ಬೇಕು ಅಂತ ಇಟ್ಕೋ. ಇಲ್ಲಿ ನಂಗೆ ರೋಡ್ ಕ್ರಾಸ್ ಮಾಡೋವಾಗ್ಲೇ ಇಟ್ ಇಸ್ ಅ ಸಿಚುಯೇಷನ್ ದಟ್ ಕ್ಯಾನ್ ಬಿ ಡಿಫ್ರೆಂಟ್ ಈಚ್ ಟೈಮ್. ಅಲ್ಲಿ ಆ ಥರ ಇಲ್ಲ. ದೇರ್ ಐ ನೋ ಫಾರ್ ಅ ಫ್ಯಾಕ್ಟ್ ದಟ್ ಅಲ್ಲಿ ಬಟನ್ ಒತ್ತಿಸ್ತೀನಿ, ಅಲ್ಲಿ ವೆಹಿಕಲ್ಸ್ ಎಲ್ಲ ಸ್ಟಾಪ್ ಮಾಡ್ತಾರೆ, ಎವ್ರಿ ಫ್ಯೂ ಸೆಕೆಂಡ್ಸ್ಗೆ ಆರಾಮಾಗಿ ಹೋಗ್ಬಿಡ್ಬೋದು. ಅದೇ ಪಾಯಿಂಟ್ಸ್ ಅಲ್ಲಿ ಸ್ವಿಚ್ ಓವರ್ ಆಗೋದು, ಅದೇ ಟೈಮಿಗೆ ಬಸ್ ಎಲ್ಲ ಬರುತ್ತೆ, ಜಾಸ್ತಿ ಟ್ರಾಫಿಕ್ ಇಲ್ಲ, ಎಲ್ಲ ಲೇನ್ ಸಿಸ್ಟಮ್ ಫಾಲೋ ಮಾಡ್ತಾರೆ. ಸೊ ದೇ ಆರ್ ವ್ಯಾಲ್ಯೂಯಿಂಗ್ ಕನ್ವೀನಿಯನ್ಸ್ ಅನ್ಸುತ್ತೆ ಅಲ್ಲಿ ತುಂಬಾ, ಬಿಕಾಸ್ ಆಫ್ ವಿಚ್ ದೇ ಆರ್ ಏಬಲ್ ಟು ಡೂ ಮೋರ್. ಓಕೆ, ಇವಾಗ ನಾವು ಯೂಸ್ ಮಾಡೋ ಸಾಫ್ಟ್ವೇರ್ ಅಲ್ಲಾನು, ಲೈಕ್ ಈಚ್ ಟೈಮ್ ಇಫ್ ಇಟ್ ಇಸ್ ಅ ನ್ಯೂ ಚಾಲೆಂಜ್, we will not be doing anything, we will not be accomplishing much. But once we set the profiles, everything, once we know, okay, it's sure ಆಗಿ ತರ ವರ್ಕ್ ಆಗುತ್ತೆ ಅಂತ ಗೊತ್ತಾದ್ರೆ, ಏನು ಕಾಂಪ್ಲಿಕೇಶನ್ಸ್ ಬರ್ದಲೆ ಈಚ್ ಟೈಮು, then we will be outputting more. ಅಲ್ವಾ? ಈಚ್ ಟೈಮ್ ಡಿಸ್ಕಾರ್ಡ್ ಓಪನ್ ಮಾಡಿದಾಗ ಅಥವಾ ಇದು OBS ಓಪನ್ ಮಾಡಿದಾಗ ಈಚ್ ಟೈಮ್ ಸೆಟ್ ಮಾಡಬೇಕು ಅಂದ್ರೆ, ಅಥವಾ ಏನೇನೋ ಬ್ರೇಕ್ ಆಗ್ತಾ ಇದ್ರೆ ಪ್ರಾಬ್ಲಮ್ ನಮ್ಗೆ. ನಾವೇನು ಜಾಸ್ತಿ ಮಾಡಲ್ಲ, ಆದ್ರೆ ಎಲ್ಲ ಕ್ಲಿಕ್ ಟಕ್ 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 ಅಂತ ಆದ್ರೆ ದೆನ್ ವಿ ನೋ ದಟ್ ವಿ ವಿಲ್ ಡೂ ಸಮಥಿಂಗ್. ಲೈಕ್ ಅದೇ ಒಂದು ಹೇಳ್ತಾರಲ್ಲ, ಯಾವುದೋ ಒಂದು ಸೇಯಿಂಗ್, ಇಫ್ ಯು ರೆಡ್ಯೂಸ್ ದ ನಂಬರ್ ಆಫ್ ಇನ್ಕನ್ವೀನಿಯನ್ಸಸ್ ಆರ್ ಎಫರ್ಟ್ಸ್ ಆರ್ ವಾಟ್ ಎವರ್ ಟು ಡೂ ಸಮಥಿಂಗ್, ಯು ವಿಲ್ ಡೂ ಇಟ್ ಅಂತ, ಆ ಥರ. ಬಟ್ ಇವಾಗ ಅಲ್ಲಿ ಫಾರಿನಲ್ಲೂ ಅವ್ರು ಆ ಸ್ಟೇಜಿಗೆ ಬರಬೇಕಂದ್ರೆ ದೇ ವುಡ್ ಹ್ಯಾವ್ ಸ್ಟಾರ್ಟೆಡ್ ಫ್ರಮ್ ದಿಸ್ ಪ್ಲೇಸ್ ಇಟ್ ಸೆಲ್ಫ್, ರೈಟ್? ಲೈಕ್ ಈ ಥರ ಸಿಚುವೇಶನ್ ಮಾಡಿರ್ತಾರೆ. ಡೆಫಿನೆಟ್ಲಿ ಸಿಚುಯೇಷನ್ ಮಾಡಿದ್ದಾರೆ. ಬಟ್ ನಂಗೆ ಏನ್ ಅನ್ಸುತ್ತೆ ಅಂದ್ರೆ, ವೆನ್ ದೇರ್ ಪಾಪ್ಯುಲೇಷನ್ ವಾಸ್ ಲೆಸರ್, ಲೈಕ್ ಕಡಿಮೆ ಇದ್ದಾಗ, ದೇ ಥಾಟ್ ಅಬೌಟ್ ಆಲ್ ದೀಸ್ ಥಿಂಗ್ಸ್ ಅಂಡ್ ದೇ ಡೆವಲಪ್ಡ್ ದೀಸ್ ಸಿಸ್ಟಮ್ಸ್ ವಿಚ್ ಹೆಲ್ಪ್ಡ್ ಪೀಪಲ್ ಫಾಲೋ ದ ಸಿಸ್ಟಮ್ಸ್. ಬಟ್ ಇಲ್ಲಿ ಲೈಕ್ ಪಾಪ್ಯುಲೇಷನ್ ಹಸ್ ಗ್ರೋನ್, ಥಿಂಗ್ಸ್ ಆರ್ ಔಟ್ ಆಫ್ ಕಂಟ್ರೋಲ್. ನೌ ಇಟ್ ಇಸ್ ಹಾರ್ಡ್ ಟು ಬ್ರಿಂಗ್ ಇನ್ ದೋಸ್ ಸಿಸ್ಟಮ್ಸ್ ವೆನ್ a majority is sort of used to following or doing things in a chaotic way. ಅದೊಂದು ನಂಗೆ ಪ್ರಾಬ್ಲಮ್ ಅನ್ಸುತ್ತೆ ಅಷ್ಟೇ. ಬಟ್ ಅಲ್ಲಿ ಫುಡ್ ಎಲ್ಲ ನಂಗೆ ಪ್ರಾಬ್ಲಮ್ ಆಗ್ತಾ ಇತ್ತು. ನಾನಿದ್ದಿದ್ದು ಒಂದು ರಿಮೋಟ್ ಟೌನ್ ತರದ್ರಲ್ಲಿ, ಒಂದು ಟೂರಿಸ್ಟ್ ಟೌನ್ ಅಂತಾನೆ ಹೇಳ್ಬೋದು. ಲೈಕ್ ಕ್ಯಾಲಿಫೋರ್ನಿಯಾ ಆ ತರದಲ್ಲ, ಬೋಲ್ಡರ್ ಅಂತ ಒಂದು ಸಣ್ಣ ಸಿಟಿ, ಒಂದೇ ಒಂದು ಥಿಯೇಟರ್ ಇತ್ತು ಅಷ್ಟೇ ಇಡೀ ಸಿಟಿನಲ್ಲಿ. ಓಕೆ, ಆ ಥರ ಸಿಟಿ. ಇವಾಗ ನಮ್ದು ತಿಪ್ಟೂರು ಅಂದ್ರೆ ಆ ಲೆವೆಲ್ ಅಲ್ಲ, ಬಟ್ ಕಂಪ್ಯಾರಿಟಿವ್ಲಿ ಮೈಸೂರು ಥರ ಇಟ್ಕೋ, ಆ ಥರ. ಸೊ ಗ್ರೀನರಿ ಎಲ್ಲ ಫುಲ್ಲು ಚೆನ್ನಾಗಿತ್ತು, ಮೌಂಟನ್ಸ್ ಎಲ್ಲ ಇತ್ತು. ಸೊ ದಟ್ ವಾಸ್ ಗುಡ್, ಐ ವುಡ್ ಸೇ. ಸೈಕ್ಲಿಂಗ್ ಎಲ್ಲ ಹೋಗ್ತಾ ಇದ್ದೆ. ಸೊ ಇಟ್ ಇಸ್ ಔಟ್ಸೈಡ್ ಇಟ್ ಇಸ್ ಅ ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ಸಿಸ್ಟಮ್ಸ್ ಆರ್ ವೆರಿ ನೈಸ್ ಅಂಡ್ ಫಾರ್ ಕನ್ವೀನಿಯನ್ಸ್. ಬಟ್ ಫುಡ್ಡು ನಾನೇ ಮಾಡ್ಕೊಬೇಕಾಗಿತ್ತು. ಆಮೇಲೆ ಆತರ ಸಪೋರ್ಟ್ ಸಿಸ್ಟಮ್ ಇರಲ್ಲ ಜಾಸ್ತಿ, ಇಂಟರ್ನಲ್ ಸಪೋರ್ಟ್ ಸಿಸ್ಟಮ್. ಎಕ್ಸ್ಟರ್ನಲ್ ಸಪೋರ್ಟ್ ಸಿಸ್ಟಮ್ ಯು ಡೋಂಟ್ ನೀಡ್ ದಟ್ ಮಚ್. ಅದು ಜನರಲ್ ಆಗಿ ಎಲ್ಲ ಕಡೆನೂ ಅದೇ. ಇವಾಗ ನೀನು ಇಂಡಿಯಾನಲ್ಲೇ ಬೇರೆ ಸ್ಟೇಟ್ಗೆ ಹೋದ್ರು ಅಲ್ಲಿ ನೀನೇ ಫುಡ್ ಮಾಡ್ಕೋಬೇಕಾಗತ್ತೆ. ಬಟ್ ನನ್ನ ಹೋಟೆಲ್ಗೆ ಲೈಕ್ 10 minutes ಪಾರ್ಸಲ್ ಕಟ್ಸ್ಕೊಂಡ್ಬರ್ಬೋದು. ಅಲ್ಲಂದ್ರೆ ಆ ಥರ ಇಲ್ಲ. ಗ್ರೋಸರಿ ಸ್ಟೋರ್ಗೆ ಹೋಗ್ಬಿಟ್ಟು ಅದು ಇವಾಗ ಅಲ್ಲೂ ಹೋಟ್ಲ್ ಇರುತ್ತೆ, ಬಟ್ ಹೋಟೆಲ್ ಎಲ್ಲ ಫುಲ್ ಕಾಸ್ಟ್ಲಿ ಅಲ್ಲಿ. ಅದೇ ಹೇಳ್ತಿರೋದು. ಬಟ್ ಇದೇ ರೀತಿನೂ ಅಲ್ಲೂ ಇರುತ್ತೆ. ಇಟ್ಸ್ ಜಸ್ಟ್ ದಟ್ ಲೈಕ್ ನಮ್ಮ ಪ್ರಿಫರೆನ್ಸಿಗೆ ಇರಲ್ಲ ಅಂತ. ನಮ್ಮ ಪ್ರಿಫರೆನ್ಸಿಗೆ ಇರಲ್ಲ, ಲೈಕ್ ಅವರಿಗೆಲ್ಲ ಮ್ಯಾನೇಜ್ ಮಾಡ್ಕೊತಾರೆ. ಬಟ್ ಆ್ಯಂಡ್ ಇಫ್ ಮನಿ ವಾಸ್ ನಾಟ್ ಅ ಮ್ಯಾಟರ್ ಫಾರ್ ಯು, ಅದನ್ನು ಸಾರ್ಟ್ ಆಗ್ತಿತ್ತು ನಿಮಗೆ. ಯು ಡೋಂಟ್ ಹ್ಯಾವ್ ಮನಿ ವಾಸಂಟ್ ಅ ಮ್ಯಾಟರ್. ಇಫ್ ಮನಿ ವಾಸಂಟ್ ಅ ಮ್ಯಾಟರ್, ಐ ಥಿಂಕ್ ವಿ ಕ್ಯಾನ್ ಗೆಟ್ ಕಂಫರ್ಟಬಲ್ ಎನಿವೇರ್ ಇನ್ ದ ವರ್ಲ್ಡ್, ಐ ಫೀಲ್ ಆ ಥರ. ಸೊ ಲೈಕ್ ಇಂಡಿಯಾಲಿ ನಾನು ನೋಡಿರೋ ಪ್ರಕಾರ ಏನಂತ ಹೇಳಿದ್ರೆ, ದೆರ್ ಈಸ್ ಲೈಕ್ ಲಾಟ್ ಆಫ್ ಇಂಪ್ರೂವ್ಮೆಂಟ್ಸ್ ಅಂದರೆ ಇದೆ. ಯಾಕಂದರೆ ಇವಾಗ ಮುಂಚೆ ಎಲ್ಲ ಅಂದರೆ ಒಂದಷ್ಟು ಕಡೆ ಎಲ್ಲ ಟ್ರಾಫಿಕ್ ಸಿಗ್ನಲ್ಲು
ಮೋಸ್ಟ್ಲಿ ಪೀಪಲ್ ಡು ಫಾಲೋ. ಕೆಲವೊಬ್ಬರು ಜಂಪ್ ಮಾಡೋದು ಇದೆಲ್ಲ ಮಾಡ್ತಾರೆ ಬಿಕಾಸ್ ಲೈಕ್ ದೇ ಮೈಟ್ ಬಿ ಇನ್ ಅ ಹರಿ ಆರ್ ವಾಟ್ ಎವರ್ ಅದು ಇರುತ್ತೆ. ಬಟ್ ಇವಾಗ ನೀನು ರೋಡ್ ಕ್ರಾಸ್ ಮಾಡೋದು ಇದೆಲ್ಲ ಹೇಳ್ದೆ ಗೊತ್ತಾ, ಅದೆಲ್ಲ ಇವಾಗ ಸಿಗ್ನಲ್ ಬಿದ್ದಾಗ ಪ್ರಾಪರ್ ಆ ಟೈಮಲ್ಲೆಲ್ಲ ಕ್ರಾಸ್ ಮಾಡೋದೆಲ್ಲ ಮಾಡ್ತಾರೆ. ಥಿಂಗ್ ಈಸ್ ಅಟ್ ಸರ್ಟನ್ ಟೈಮ್ಸ್ ವಿ ಡೋಂಟ್ ಕ್ರಾಸ್ ವೇರ್ ವಿ ಆರ್ ಸಪೋಸ್ ಟು ಕ್ರಾಸ್. ಕರೆಕ್ಟ್. ಅಲ್ಲಿ ಆತರ ಏನೂ ಆಗಲ್ಲ. ಅಲ್ಲಿ ಎವ್ರಿ ಒನ್ ಕ್ರಾಸಸ್ ವೇರ್ ದೇ ಆರ್ ಸಪೋಸ್ ಟು ಕ್ರಾಸ್. ಎವ್ರಿ ಒನ್ ಸ್ಟಾಪ್ಸ್ ಇಫ್ ದೇ ಆರ್ ಸಪೋಸ್ ಟು ಸ್ಟಾಪ್. ಸೊ ಇಟ್ ಕಮ್ಸ್ ಡೌನ್ ಟು ದ ಇಂಡಿವಿಜುವಲ್ ಪರ್ಸನ್ ತರ. ಇಟ್ ಕಮ್ಸ್ ಡೌನ್ ಟು ದ ಪೀಪಲ್. ಲೈಕ್ ನಂಗೆ ಏನಿಸುತ್ತೆ ಅಂದ್ರೆ, ಇವಾಗ ಯಾವುದೇ ಕಂಟ್ರಿನಲ್ಲಿ ಯು ಟೇಕ್ ಎನಿ ಸಿಸ್ಟಮ್ಸ್, ದೇರ್ ಆರ್ ಫ್ಯೂ ಪೀಪಲ್ ಹೂ ಕ್ರಿಯೇಟ್ ದ ಸಿಸ್ಟಮ್ಸ್, ಅಂಡ್ ಇಫ್ majority start following those systems, everyone will start following the system. If most people don't follow, then things go into chaos. ಆ ಥರ ಅನ್ಸುತ್ತೆ. ಅದೇ ಇವಾಗ ಸೇಮ್ ಇವಾಗ ಒಂದೊಂದು ಲೇಔಟ್ನಲ್ಲಿ ನೋಡು, ನೀನು ತುಂಬ ಎಜುಕೇಟೆಡ್ ಪೀಪಲ್ ಅಂತ ಹೇಳ್ತೀವಿ ನೋಡು, ಆ ಥರದ್ದು ಇರೋರೇ ಒಂದು ಲೇಔಟ್ ಮಾಡ್ಕೋತಾರೆ ನೋಡು. ಅಲ್ಲೆಲ್ಲ ಹೋಗಿ ನೀನು ನೋಡಿದಾಗ ಚೆನ್ನಾಗಿರುತ್ತೆ ಎಲ್ಲ, ಲೈಕ್ ಪ್ರಾಪರಾಗಿ ಏನು ಸಖತ್ತಾಗಿದೆ ಗುರು, ಕ್ಲೀನಾಗೆಲ್ಲ ಮೇಂಟೈನ್ ಮಾಡಿದ್ದಾರೆ, ಈ ಥರ ಎಲ್ಲ ಅನಿಸುತ್ತೆ. ಸೊ ಆ ಥರ ಇಟ್ಸ್ ಲೈಕ್ ಸೇಮ್, ಇಟ್ ಡಿಪೆಂಡ್ಸ್ ಆನ್ ದ ಪೀಪಲ್ ಥರ. ಬಟ್ ನನ್ಗೊತ್ತಿರೋದು ಅಲ್ಲಿದು, ನಾನು ಆ ಟೌನ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಷ್ಟೇ. ಬಟ್ ಐ ಆಲ್ಸೋ ನೋ ದಟ್ ದೇರ್ ಆರ್ ಅದರ್ ಟೌನ್ಸ್ ಆರ್ ಸಿಟೀಸ್ ಆ ಕಂಟ್ರಿನಲ್ಲಿ ವೇರ್ ಇಟ್ ಇಸ್ ಬ್ಯಾಡ್. ಪೀಪಲ್ ವಿಲ್ ನಾಟ್ ಸ್ಟಾಪ್, ಪೀಪಲ್ ವಿಲ್ ಗೋ ಫಾಸ್ಟ್, ದೇರ್ ಆರ್ ಅ ಲಾಟ್ ಆಫ್ ಆಕ್ಸಿಡೆಂಟ್ಸ್. So my experience might just be not specific to US. It might be just a small part of US. I can give my experience. So ನೀನು ಹೋಗಿರೋ ಜಾಗದ ಮಾತ್ರ ನೀನು ಹೇಳ್ತಿರೋದು. So it is like very broad alva. So just my city in India to the place where I was in US, I can compare between those two. ಹೌದು. ಯಾಕಂದ್ರೆ ಐ ಫೀಲ್ ಲೈಕ್ ಎಲ್ಲ ಕಡೆನೂ ಇದ್ದಿದ್ದೇ ಇರುತ್ತೆ. ದೇರ್ ವಿಲ್ ಬಿ ಪ್ಲೇಸಸ್ ವಿಚ್ ಆರ್ ರಿಯಲಿ ನೈಸ್, ವಿಚ್ ಈಸ್ ಲೈಕ್ ರಿಯಲಿ ವಂಡರ್ಫುಲ್, ಚೆನ್ನಾಗಿರೋದಿದೆ. ಅಟ್ ದ ಸೇಮ್ ಟೈಮ್ ಶಿಟಿಯಸ್ಟ್ ಪ್ಲೇಸ್ ಕೂಡ ಇರುತ್ತೆ. ಕರೆಕ್ಟ್. ಆ್ಯಂಡ್ ಇದು ಇವಾಗ ನಾವು ದುಬೈದೆಲ್ಲ ನೋಡಿಬಿಟ್ಟು ಅಲ್ಲೇನು ಗುರು ಫುಲ್ ಗೋಲ್ಡ್ ಕಾರ್ಸ್ ಓಡಿಸ್ತಾರೆ ಈ ಥರದ್ದೆಲ್ಲ, ಆಮೇಲೆ ಫುಲ್ ಸ್ಟ್ರಿಕ್ಟ್ ಆಗಿದೆ ಅಂದರೆ ಲೈಕ್ ಕ್ರೈಮ್ ರೇಟ್ ಎಲ್ಲ ಕಮ್ಮಿ ಇರೋದು, ಈ ಥರ ಎಲ್ಲ ಅನ್ಕೋತೀವಿ. ಅಟ್ ದ ಸೇಮ್ ಟೈಮ್ ದೆರ್ ಈಸ್ ಆಲ್ಸೋ ಪಾರ್ಟ್ ಆಫ್ ದುಬೈ ವಿಚ್ ಹ್ಯಾಸ್ all the slum areas and very helpless people, ಈ ಥರನೂ ಇದೆ. Like one thing I know about Dubai is they are getting ಈ workers from our country or from other countries in say like Sri Lanka ನೋ ಕೇರಳನೋ ಅಥವಾ ಯಾವುದೋ, ಬಟ್ ನಮ್ಮ ಕಂಟ್ರಿಯಿಂದ ಜನ ಹೋಗ್ತಾ ಇದ್ದಾರೆ, ವೇರ್ ದೇ ಆರ್ ಜಸ್ಟ್ ವರ್ಕಿಂಗ್ ಆಸ್ ವರ್ಕರ್ಸ್ ಟು ಬಿಲ್ಡ್ ದರ್ ಬಿಲ್ಡಿಂಗ್ಸ್. ಅಂಡ್ ನಾನು ಆ ಡಾಕ್ಯುಮೆಂಟ್ರೀಸ್ ನೋಡಿದ್ದೀನಿ, ದ ಲಿವಿಂಗ್ ಸಿಚುಯೇಷನ್ ಫಾರ್ ದೆಮ್, ಹೌ ಇಟ್ ಈಸ್. Like 10 people are living in one room, and I am seeing the exploitation that is happening there. And if I look at that, like nang ansalla like that I ever want to go to a place where people are getting exploited like that. But ಅವ್ರು ಕಷ್ಟ ಪಟ್ಬಿಟ್ಟು ಮಾಡ್ತಾ ಇರೋದನ್ನ ಬೇರೆಯವ್ರು ಎಕ್ಸ್ಪ್ಲಾಯ್ಟ್ ಮಾಡ್ಬಿಟ್ಟು they are providing services for like thousands of lakhs of rupees or dollars go, ಅದನ್ನ ನೋಡ್ಬಿಟ್ಟು ಖುಷಿ ಪಡೋದ್ರಲ್ಲಿ ಏನಿದೆ ಅರ್ಥ? People are getting exploited there. Yeah, but like this is coming from something you have seen, right? It's not like you have personally went there and seen it. I have not gone, but I've seen documentaries on Vice and everything, like the bad aspects. ಅಂದರೆ ಅಗೇನ್ ಹೇಳಿರೋ ಥರ ಎಲ್ಲ ರೀತಿಯೂ ಇರುತ್ತೆ. ಇವಾಗ ನಮ್ಮ ಇಂಡಿಯಾದಲ್ಲೂ ನೀನು ಆ ರೀತಿ ತೊಗೊಂಡ್ರೆ ಇವಾಗೆಲ್ಲ IT ಕಂಪ್ನೀಸಲ್ಲಿ ಆಗ್ತಿರೋದು ಅದೇನೆ. ಇವಾಗ ಆ್ಯಕ್ಚುಲಾಗಿ ವರ್ಕಿಂಗ್ ಅವರ್ಸ್ ಎಷ್ಟಿರಬೇಕು? ಇಟ್ ಶುಡ್ ಬಿ ಐಡಿಯಲಿ ಸ್ಪೀಕಿಂಗ್ 8 hours or 9 hours ಮೇ ಬಿ. ಸೊ ನಾವು ಈ ವರ್ಕ್ ಫ್ರಮ್ ಹೋಮ್ ಬಂದಾಗ್ಲಿಂದ ಐ ಹ್ಯಾವ್ ಸೀನ್ ಲೈಕ್ ದೇ ವರ್ಕ್ 12 hours or more, 14 hours, 16 hours ಈ ಥರ. ದೇರ್ಸ್ ನೋ ಪ್ರಾಪರ್ ಟೈಮ್ ಲಿಮಿಟೇ ಇಲ್ಲ. ಸೊ ಆ ಥರ ನೋಡಿದ್ರೆ ಅದೇ ರೀತಿ ಆಗ್ತಿರೋದು. ನಿಂಗೆ ತಿಂಗ್ಳಿಗೆ ನಾನು ಇಷ್ಟು ದುಡ್ಡು ಕೊಡ್ತೀನಿ, ನಾನು ಹೇಳೋ ಟೈಮಿಗೆ ನೀನು ಕೆಲಸ ಮಾಡಬೇಕು, ಆ ಲೆಕ್ಕದಲ್ಲಿ ಬರ್ತಿದೆ. ಹಾಗೆ ನೋಡೋಕೋದ್ರೆ ಲೇಬರ್ಸ್ ಮಾಡ್ತಾರೆ ನೋಡು, ಈ ಮನೆ ಕಟ್ತಾರಲ್ಲ, ಅವ್ರು ದೇರ್ ಲೈಫ್ ಈಸ್ ವೇ ಬೆಟರ್ ದೆನ್ ದಿಸ್ ಥಿಂಗ್. ದೇ ಮೈಟ್ ಬಿ ಗೆಟಿಂಗ್ ಲೆಸ್ ಪೇ, ಬಟ್ ದೇ ಅಟ್ಲೀಸ್ಟ್ ದೇ ಹ್ಯಾವ್ ಅ ಪ್ರಾಪರ್ ಲೈಫ್ ಆ್ಯಂಡ್ ಒಂದು ಶೆಡ್ಯೂಲ್ ಇರುತ್ತೆ. ಅವ್ರು ಬೆಳಗ್ಗೆ ಎದೊಳ್ತಾರೆ, ಅವ್ರು ವರ್ಕ್ ಏನಿದೆ ಮಾಡ್ತಾರೆ, ಮಧ್ಯಾಹ್ನ 1 hour ಬ್ರೇಕ್ ಊಟಕ್ಕೆ, ಆಮೇಲೆ ಸಾಯಂಕಾಲ ಒಂದ್ಸತಿ ಟೀ ಬ್ರೇಕ್ ಏನೋ ತೊಗೋತಾರೆ, ಆ್ಯಂಡ್ 5 to 6 ದೆಲ್ ರ್ಯಾಪ್ ಅಪ್ ಎವ್ರಿಥಿಂಗ್. ಆ ರೀತಿ ಅವರು ಕೆಲಸ ಮಾಡೋದು. ಸೊ ಆ ಥರ. ಸೊ ನೀನು
ಆಗ ನೋಡೋಕೋದ್ರೆ ಸಿಮಿಲರ್ ಸಿಚುಯೇಷನ್ ಇಂಡಸ್ಟ್ರಿನಲ್ಲಿ ಇರುತ್ತೆ. ಸೊ ಇದನ್ನು ಆ್ಯಂಡ್ ಮೆಂಟಲ್ ಸ್ಟ್ರೆಸ್ ತುಂಬ ಇರುತ್ತೆ ಐ ಟಿ ಫೀಲ್ಡ್ಸಲ್ಲಿ. ಅಲ್ಲಿ ಕನ್ಸ್ಟ್ರಕ್ಷನ್ ಡೊಮೇನಲ್ಲಿ ಏನಂದರೆ ಫಿಸಿಕಲ್ ಇರುತ್ತೆ ಅಷ್ಟೇ, ಆ ಥರದ್ದು ಇರುತ್ತೆ ಹೊರತು ಮೆಂಟಲ್ ಸ್ಟ್ರೆಸ್ ಇವಾಗ ನೀನು ಐ ಟಿ ಇದ್ರಲ್ಲಿ ಹೋದ್ರೆ ಎಲ್ಲ ಮೆಂಟಲ್ ಸ್ಟ್ರೆಸ್ ಜಾಸ್ತಿ ಇರುತ್ತೆ. Like IT bido, like if you go to any kind of office job where it is you're thinking physical, like you have to think about what you're doing. It is not mechanical or it is not automatic, and there is a possibility that you can do something after you have come from home, like after you have come from office to home, and that might help you tomorrow. You will think about it, and if you are thinking about it, there is always that mental load that you are carrying. So that is a negative ಈ office jobs though. And ಈ IT ನಲ್ಲೂ like there are like a lot of companies where people are working 12 hours. ಇವಾಗ ಇದು ಇದೆ ನಮ್ದು A to Z ಕಂಪನಿ ಇದೆಯಲ್ಲ, ಎಲ್ಲ ಡೆಲಿವರ್ ಮಾಡೋ ಪ್ರಾಡಕ್ಟ್ಸು, ಅಲ್ಲೆಲ್ಲ ಫುಲ್ಲು ಸ್ಟ್ರೆಸ್ಡ್ ಔಟು, ಹೆವಿಯಾಗಿ ಪೇ ಮಾಡ್ತಾರೆ. ಸೇ ಲೈಕ್ 50 lakhs ಪರ್ ಇಯರೋ ಅಥವಾ 60 lakhs ಪರ್ ಇಯರ್ ಏನೋ ಪೇ ಮಾಡ್ತಾರೆ ಅಲ್ಲೆಲ್ಲ. ಬಟ್ ಹಂಗೆ ಸ್ಟ್ರೆಸ್ ಇರುತ್ತೆ. ಎಷ್ಟೊಂದು ಜನ ಲೈಕ್ ದೇರ್ ಆವ್ರೇಜ್ ಟೆನ್ಯೂರ್ ಇಸ್ ವಾಟ್ 1 year ಆರ್ ಸಮಥಿಂಗ್, 1.5 year ಅಲ್ಲಿರೋದು. ಅದೇ ಕೆಲವು ಕಂಪನೀಸಲ್ಲಿ ದೇ ಡೋಂಟ್ ಪೇ ದಟ್ ಮಚ್ and they have like proper work life balance also, but those companies are few. But there are also companies where they don't even pay and they expect so much work. That is like the worst category. ಸೊ ಇದೆಲ್ಲ ಹೇಗಂದರೆ ನೀನು ಮಾಡೋ ಕೆಲಸ ಎಷ್ಟು ರಿಸ್ಕ್ ಇರುತ್ತೆ ಏನು. ಅಟ್ ದ ಎಂಡ್ ಇವಾಗ ಒಬ್ಬ ಇಂಡಿವಿಜುವಲ್ಲು ಒಂದು ಕಡೆ ಕೆಲಸ ಮಾಡಬೇಕಂದ್ರೆ ಹಿ ನೀಡ್ಸ್ ಟು ಹ್ಯಾವ್ ಸಮ್ ಕೈಂಡ್ ಆಫ್ ಮೋಟಿವೇಶನ್ ಅಂತ. ದ ಮೋಟಿವೇಶನ್ ಕ್ಯಾನ್ ಬಿ ಮೇ ಬಿ ಹಿ ಲೈಕ್ಸ್ ದ ಜಾಬ್ ದಟ್ ಹಿ ಡಸ್, maybe he's like passionate about the skill that he's using. ಇದು ಒನ್ ಆಫ್ ದ ಮೋಟಿವೇಶನ್. ಅದೇ ರೀತಿ ಬೇರೆ ಬೇರೆ ಫ್ಯಾಕ್ಟರ್ಸ್ ಇರುತ್ತೆ. ಮೇ ಬಿ ಅವ್ನ ಮನೆಯಲ್ಲಿ ಇರೋ ಎನ್ವೈರನ್ಮೆಂಟ್ ಇಷ್ಟ ಆಗಲ್ಲ, ಸೊ ಈ ವಾಂಟ್ಸ್ ಟು ಗೋ ಔಟ್ ಆ್ಯಂಡ್ ಬಿ ಔಟ್ ಫಾರ್ ಲಾಂಗರ್ ಪೀರಿಯಡ್ಸ್. ಸೊ ಅದಕ್ಕೆ ಒಂದಷ್ಟು ಜನ ಕೆಲ್ಸಕ್ಕೆ ಹೋಗ್ತಾರೆ. ಆ ಥರದ್ದು ಸಿಚುಯೇಷನ್ಸ್ ಇರುತ್ತೆ. ಅದು ಬಿಟ್ಟರೆ ಮೆಜಾರಿಟಿ ಬಂದ್ಬಿಟ್ಟು ಜನರಿಗೆ ಮನಿ ವಿಲ್ ಬಿ ದ ಮೋಟಿವೇಶನ್ ಫ್ಯಾಕ್ಟರ್. ಸೊ ನನಗೆ ಆಯಿತು ಕೆಲಸ ಸ್ಟ್ರೆಸ್ ಆದರೂ ಪರವಾಗಿಲ್ಲ, ನನಗೆ ದುಡ್ಡು ಕೊಡ್ತಿದ್ದಾರೆ, ಇಷ್ಟು ಅಮೌಂಟ್ ದುಡ್ಡು ಕೊಡ್ತಿದ್ದಾರೆ, ಸೊ ಅದಕ್ಕೋಸ್ಕರ ನಾನು ಹೋಗ್ತೀನಂತ. ಸೊ ದಟ್ ಈಸ್ ದ ರೀಸನ್ ವೈ ವೆನ್ ಅ ಕಂಪ್ನಿ ನೋಸ್ ದಟ್ ದೇ ಆರ್ ಎಕ್ಸ್ಟ್ರಾಕ್ಟಿಂಗ್ ಹ್ಯೂಜ್ ಅಮೌಂಟ್ ಆಫ್ ವರ್ಕ್ ಲೋಡ್ ಫ್ರಮ್ ಅ ಇಂಡಿವಿಜುವಲ್, ದೇ ವಾಂಟ್ ಟು ಮೋಟಿವೇಟ್ ದಟ್ ಗೈ. ಅವ್ನು ನಾಳೆ ದಿನ ಕೆಲ್ಸಕ್ಕೆ ಬರಬೇಕು. ಸೊ ಅದಕ್ಕೆ ಅವರು ನಾನು ಆಯ್ತು ನಿನಗೆ ಲಮ್ಸಮ್ ಮನಿ ಕೊಡ್ತೀನಿ ನಾನು ಅಂದ್ಬಿಟ್ಟು ಕೊಟ್ಬಿಡ್ತಾರೆ. ಸೊ ಅವನೇನಂದರೆ ನನಗೆ ತಿಂಗ್ಳಿಗೆ ಇಷ್ಟು ಲಕ್ಷ ಕೊಡ್ತಿದ್ದಾರೆ, ಸರಿ ಮಾಡಿಬಿಡೋಣ ಅಂತ ಅವ್ನು ಮಾಡ್ತಾನೆ. ಸೊ ಆ ಮೈಂಡ್ ಸೆಟ್ ಅಲ್ಲಿ ಕೆಲ್ಸಕ್ಕೆ ಹೋಗ್ತಾರೆ ಅವರು. ಹೌದು, ಕೆಲವ್ರಿಗೆ ದೇ ಹ್ಯಾವ್ ಸೋ ಮಚ್ ರೆಸ್ಪಾನ್ಸಿಬಿಲಿಟಿ, ದೇ ಹ್ಯಾವ್ ಚಿಲ್ಡ್ರನ್, ದೇ ಹ್ಯಾವ್ ಲೈಕ್ ದೇರ್ ಅದರ್ ಪಾರ್ಟ್ನರ್ ದಟ್ ದೇ ಲೈಕ್ ವೈಫ್ ಆರ್ ಹಸ್ಬೆಂಡ್, ಹೂಎವರ್ ಇಟ್ ಇಸ್, like that is lot of responsibility, and if they don't go for that job, like they don't have any other way at all. That is like an internal thing or a cage that they've set themselves up in, alva. ಅಂದ್ರೆ and the only way out is to work. ಅಂದರೆ ಡಿಪೆಂಡ್ಸ್ ಆನ್ ಹೌ ಯು ಲಿವ್ ಯುವರ್ ಲೈಫ್ ಆಲ್ಸೋ. ನಾನು ಇಲ್ಲಿ ಹೇಳ್ತಿರೋದು ಏನಂದರೆ ಇದ್ರ ಥರ ವರ್ಕು ಮತ್ತು ಆ ವರ್ಕ್ದು ಯಾವ ರೀತಿ ಔಟ್ಪುಟ್ ಇರುತ್ತೆ ಆ್ಯಂಡ್ ಹೌ ವಿಲ್ ಪೀಪಲ್ ಗೆಟ್ ಬೌಂಡ್ ಬೈ ದೀಸ್ ಥಿಂಗ್ಸ್, ಆ ಥರ ಹೇಳ್ತಿರೋದು. ಇವಾಗ ನಿನಗೆ ನಾನು 1 ಲಕ್ಷ ಕೊಡ್ತೀನಿ, ನನಗೆ ನೀನು ಕಾಂಟೆಂಟ್ ಕ್ರಿಯೇಟ್ ಮಾಡಿಕೊಡ್ಬೇಕಂತ ಹೇಳಿದ್ರೆ ಅವನಿಗೆ 1 ಲಕ್ಷ ಯೂಸ್ ಅಮೌಂಟ್ ಇರುತ್ತೆ, ಆಯಿತಾ. ಅವು ಬರೀ ಇಷ್ಟೇ ಕೆಲಸ ಅಲ್ವಾ ಅಂತ ಸ್ಟಾರ್ಟಿಂಗ್ ಬಿಗಿನಿಂಗ್ ನೀನು ಫಸ್ಟ್ ಟೈಮ್ ಕೇಳೋವಾಗ ನಿಂಗೆ ಅನಿಸುತ್ತೆ ಇಷ್ಟೆಷ್ಟು ಕೆಲಸಕ್ಕೆ 1 ಲಕ್ಷ ಕೊಡ್ತಾರೆ ಅಂತ. ವೆನ್ ಯು ಸ್ಟಾರ್ಟ್ ಟು ಡೂ ಇಟ್ ಫಾರ್ ಲಾಂಗರ್ ಪೀರಿಯಡ್ ಆಫ್ ಟೈಮ್ ಆ್ಯಂಡ್ ಯು ಡೋಂಟ್ ಲೈಕ್ ದಟ್ ಥಿಂಗ್, ಯು ವಿಲ್ ಸ್ಟಾರ್ಟ್ ಟು ಗೆಟ್ ಇರಿಟೇಟೆಡ್ ಬೈ ಇಟ್. ಈವನ್ ಇಫ್ ಹೇಟ್ ಮಾಡ್ತೀಯಾ, ಬಟ್ ಯು ವಿಲ್ ಬಿ ಡೂಯಿಂಗ್ ಇಟ್ ಬಿಕಾಸ್ ಯು ಆರ್ ಗೆಟಿಂಗ್ ದಟ್ ಲಮ್ಸಮ್ ಮನಿ. ಸೊ ದಟ್ ವಿಲ್ ಬಿ ದ ಓನ್ಲಿ ಮೋಟಿವೇಶನ್ ಫ್ಯಾಕ್ಟರ್. ಆ್ಯಂಡ್ ಇವಾಗ ನಾನು ಸ್ಟಾರ್ಟಿಂಗಲ್ಲಿ ನಿನ್ಗೆ ಹೇಳ್ಬೋದು, ನಿನಗೆ ಕಾನ್ಸ್ಟೆಂಟಾಗಿ 1 ವರ್ಷಕ್ಕೆ ಇಷ್ಟೇ ಇರುತ್ತೆ ಸ್ಯಾಲ್ರಿ, ನಾನು ಹೈಕು ಮಾಡಲ್ಲ ಏನೂ ಮಾಡಲ್ಲ, ಬಟ್ ನಿನಗೆ ಜಾಸ್ತಿ ಸ್ಯಾಲ್ರಿ ಕೊಡ್ತೀನಿ ಇಷ್ಟು, ಬಟ್ ನಿನ್ನ ಕೆಲಸ ಬಂದು ಈ ರೀತಿ ಮಾಡ್ಬೇಕು ನೀನು ಅಂತ. ಆ್ಯಂಡ್ ನಿನ್ನ ಸಿಚುಯೇಷನ್ ಮೇಲೂ ಡಿಪೆಂಡ್ ಆಗುತ್ತೆ. ಇವಾಗ ನಿನಗೆ ದುಡ್ಡು ಏನೋ ಬೇಕಾಗಿರುತ್ತೆ, ಇಲ್ಲ ಏನೋ ಒಂದು ಫಾರ್ ಸಮ್ ರೀಸನ್ ಯು ವಿಲ್ ಟೇಕ್ ದಟ್ ಜಾಬ್. ಯು ವಿಲ್ ಬಿ ಲೈಕ್ ಇಷ್ಟೇ ತಾನೇ ಮಾಡೋಣ, ಸ್ಟಾರ್ಟಿಂಗು 1 ಲಕ್ಷ ಆರಾಮಾಗಿ ಬರುತ್ತೆ ಅಂತೆಲ್ಲ ಏನೋ ಕ್ಯಾಲ್ಕುಲೇಷನ್ ಸ್ಟಾರ್ಟ್ ಮಾಡ್ತೇವೆ. ಡೌನ್ ದ ಲೈನ್ ವೆನ್ ಇಟ್ ಸ್ಟಾರ್ಟ್ಸ್, ವೆನ್ ಯು ಡೋಂಟ್ ಗೆಟ್ ಅಪ್ಗ್ರೇಡೆಡ್ ಇನ್ ದಟ್ ಮನಿ ಆರ್ ವೆನ್ ಯು ಸ್ಟಾರ್ಟ್ ಟು ಲೂಸ್ ಮೋಟಿವೇಶನ್, ಆವಾಗ ನಿನಗೆ ಬೇಜಾರಾಗ್ಬಿಡುತ್ತೆ ಅದು. ಯು ವಿಲ್ ಸ್ಟಾರ್ಟ್ ಟು ಹೇಟ್ ಇಟ್.
that is one thing that I've always felt is true about anything alwa. Like your brain, it gets saturated. It starts treating any situation, even though how better or how awesome it is compared to the previous situation, as the new normal. ಇವಾಗ ಲೈಕ್ ಒಂದು ಸಿಚುವೇಶನ್, ಲೈಕ್ ಎಕ್ಸಾಂಪಲ್ ನಾನು ಕೊಡ್ತೀನಿ ಅಂದರೆ, ನನ್ನ ಹತ್ರ ಮುಂಚೆ ಇದ್ದಿದ್ದು ಈ 900p ಮಾನಿಟರು ಫಸ್ಟ್ ತೊಗೊಂಡಿದ್ದು ಅದೇ. 1080pನೂ ಇರಲಿಲ್ಲ. ಅದೇ ಏನು ಸೂಪರ್ ಆಗಿತ್ತು, ಯಾಕಂದ್ರೆ ಅಲ್ಲಿವರೆಗೂ ನಾನು ನೋಡಿದ್ದು ಬರೀ ಬಾಕ್ಸ್ ಮಾನಿಟರ್ಸ್ ಬರುತ್ತಲ್ಲ, ಅದು ಮಾತ್ರ ನೋಡಿದ್ದೆ ಯೂಶಲಿ ಬೇರೆಯವ್ರ ಮನೆಗಳಲ್ಲ. ಸೊ ನಾನು 9th ಸ್ಟ್ಯಾಂಡರ್ಡ್ ಅಲ್ಲೋ ಏನೋ ಅವಾಗಲೋ ಕಂಪ್ಯೂಟರ್ ತೊಗೊಂಡ. ಐ ಥಿಂಕ್ ನೀನು ಅದೇ ಟೈಮ್ ತೊಗೊಂಡಿದ್ದು. ಲೈಕ್ ವಿತಿನ್ 1-2 months ವಿ ಈಚ್ ಗಾಟ್ ಕಂಪ್ಯೂಟರ್ಸ್ ಅಟ್ ಅವರ್ ಹೋಮ್ಸ್. ಸೊ ಐ ವಾಸ್ ಲೈಕ್, ಓ ಫ್ಲಾಟ್ ಆಗಿದೆ ಮಾನಿಟರು, ಏನು ಸೂಪರ್ ಆಗಿದೆ ಅಂತ. ಬಟ್ ಅದಾದ್ಮೇಲೆ 1080p ಮಾನಿಟರ್ ತೊಗೊಂಡೆ, 24 inches. ಅವಾಗ ಈ ಮಾನಿಟರ್ ಸ್ಟಾರ್ಟಿಂಗ್ ಫ್ಯೂ ಡೇಸ್ ಸೂಪರ್ ಅಂತ ಅನ್ಸಕ್ ಶುರು ಆಯಿತು. ಬಟ್ ದಟ್ ಅದರ್ ಮಾನಿಟರ್ ಸ್ಟಾರ್ಟೆಡ್ ಬಿಕಮಿಂಗ್ ಲೆಸರ್ ಆ್ಯಂಡ್ ಲೆಸರ್ ಇನ್ ವ್ಯಾಲ್ಯೂ ಆರ್ ನೋಡೋದಕ್ಕೆ. ದೆನ್ ಒನ್ಸ್ ಟಿವಿಗೆ ಹೋಗಾದ್ಮೇಲೆ, ಇವಾಗ ದೊಡ್ಡ 4K ಟಿವಿಗೆ ಹೋಗಾದ್ಮೇಲೆ, ಫಾರ್ ಅ ಫ್ಯೂ ಡೇಸ್ ದಟ್ ವಾಸ್ ದ ಬೆಸ್ಟ್ ಥಿಂಗ್ ಎವರ್. ಬಟ್ ದೆನ್ ದಟ್ ಬಿಕಮ್ಸ್ ದ ನಾರ್ಮಲ್. It starts to feel like that 900p monitor. That is when I realized, okay, yeste you upgrade in life, alva, if you are not contented with it, then it will just be the new normal for you. Your brain is going to get saturated with whatever you are using, and you will always aspire to get better and better. But that better and better will cost more and more, and you are sacrificing something else to get it. ಸೊ ನಾನು ರಿಯಲೈಸ್ ಮಾಡಿದ್ದೇನಂತ ಹೇಳಿದ್ರೆ, ನೋ ಮ್ಯಾಟರ್ ಇವಾಗ ನೀನು ಸ್ಯಾಟಿಸ್ಫ್ಯಾಕ್ಷನ್ಗೆ ಇಫ್ ಯು ಟ್ರೈ ಟು ಲುಕ್ ಫಾರ್ ಔಟ್ಸೈಡ್, ರೈಟ್, ಆಚೆಗಡೆಯಿಂದ ನೀನೇನೋ ಸಿಕ್ಬಿಟ್ಟು ನಿನಗೆ ಸ್ಯಾಟಿಸ್ಫೈ ಆಗಬೇಕು ಅಂತ ನೀನು ಯೋಚನೆ ಮಾಡಿದ್ರೆ, ದಟ್ ವಿಲ್ ನೆವರ್ ಹ್ಯಾಪನ್. ಬಿಕಾಸ್ ಎವ್ರಿಥಿಂಗ್ ವಿಲ್ ಒಂದು ಪೀಕ್ ಪಾಯಿಂಟ್ ಬಂದ್ಬಿಡುತ್ತೆ, ಓ ಇಷ್ಟನಾ ಅಂತ ಹೇಳ್ಬಿಟ್ಟು. ಇನ್ಸ್ಟೆಡ್ ಇಫ್ ಯು ಟ್ರೈ ಟು ಲುಕ್ ಇನ್ವರ್ಡ್, ಲೈಕ್ ನೀನು ಒಳಗಡೆ ನೀನು ಚೇಂಜ್ ಮಾಡಿಕೊಂಡು, ಈವನ್ ವೆರಿ ಸಿಂಪಲ್ ಥಿಂಗ್ಸ್ ಯು ವಿಲ್ ಫೀಲ್ ವೆರಿ ಕಂಟೆಂಟ್ ವಿತ್ ಇಟ್. ಲೈಕ್ ಇದು ಎವ್ರಿಥಿಂಗ್ ವಿಲ್ ಬಿ ಯು ವಿಲ್ ಬಿ ಚೆರಿಷಿಂಗ್ ಆ್ಯಂಡ್ ಎಂಜಾಯಿಂಗ್ ಆ ಥರ. ಸೊ ಅದಕ್ಕೆ ಅವರು ತುಂಬ ಜನ ಲೈಕ್ ಗ್ರ್ಯಾಟಿಫಿಕೇಷನ್ ಅಂತ ಹೇಳ್ತಾರೆ ಗೊತ್ತಾ, ದಟ್ ಈಸ್ ದ ಬೆಸ್ಟ್ ವೇ ಟು ಬಿ ಸ್ಯಾಟಿಸ್ಫೈಡ್ ಥರ. ಸೊ ಒನ್ಸ್ ಯು ಅಂದರೆ ಎಕ್ಸಾಕ್ಟಾಗಿ ಹೇಗೆ ಹೇಳ್ಬೇಕು ಗೊತ್ತಿಲ್ಲ, ಬಟ್ ಒನ್ಸ್ ಯು ಸ್ಟಾರ್ಟ್ ಟು ಲವ್ ಥಿಂಗ್ಸ್, ಆಮೇಲೆ ಫೀಲ್ ಥ್ಯಾಂಕ್ಫುಲ್ ಫಾರ್ ಎವ್ರಿಥಿಂಗ್ ದಟ್ ಹ್ಯಾಸ್ ಹ್ಯಾಪನ್ಡ್ ವಿತ್ ಯು. ಸೊ ಈ ಥರದಕ್ಕೆಲ್ಲ ನೀನು ಆ ರೀತಿ ನೀನು ನೋಡೋಕ್ಕೆ ಸ್ಟಾರ್ಟ್ ಮಾಡ್ತೀಯ ಅನ್ಕೊ, ದೆನ್ ಯು ವಿಲ್ ಬಿ ಹ್ಯಾಪಿ ಈವನ್ ಇಫ್ ಯು ಡೋಂಟ್ ಹ್ಯಾವ್ ಎನಿಥಿಂಗ್ ಆ ಥರ. Yeah, I think that is the best way to be, that is probably the best way to sustain happiness throughout your life. Because everyone will get happy spots in sporadic amounts, avagavaga, when something big happens. But that will fade off. ಇದೆಲ್ಲ ಅಂದರೆ ಅದೇ ಬಾಡಿಲಿ ಇರೋ ಡೋಪಮಿನ್ ಕಿಕ್ ಮಾಡುತ್ತೆ. ಸೊ ಆ ಟೈಮಿಗೆ ಮಾತ್ರ ಸ್ವಲ್ಪ ಖುಷಿ ಆಗುತ್ತೆ ಒಂದು ಇದರಿಂದ. ನೀನು ಅದಕ್ಕೆ ನೋಡಿ, ಲೈಕ್ ಯಾವುದೇ ನೀನು ಸಕ್ಸಸ್ಫುಲ್ ಪೀಪಲ್ ಎಲ್ಲ ಇರ್ತಾರೆ ನೋಡು, ಅಂಥವ್ರನ್ನೆಲ್ಲ ಏನಾದರೂ ಮಾತಾಡ್ತಿಲ್ಲ, ರೀಚ್ ಔಟ್ ಆದ್ರೆ ಈ ಥರ ಏನಾದರೂ ಕೇಳಿದಾಗ ಅವರು, ಯಾಕಂದರೆ ಜನ್ರಲಾಗೆ ಮಿಡಲ್ ಕ್ಲಾಸ್ ಪೀಪಲ್, ಇಲ್ಲಾಂದರೆ ದುಡ್ಡು ಇಲ್ದೇ ಇರೋರು, ಅವ್ರು ಬೇಕಾಗಿರೋದು ಮೇನ್ ದುಡ್ಡು ಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಬಿಕಾಸ್ ಇವಾಗ ಸೊಸೈಟಿನಲ್ಲಿ ಮೇನ್ ಆಗಿರೋದೇ ಅದು, ನಿನ್ನ ಹತ್ರ ದುಡ್ಡಿದ್ರೆ ಪವರ್ ಇರುತ್ತಂತ. ಯು ಶುಡ್ ಐದರ್ ಹ್ಯಾವ್ ಇನ್ಫ್ಲುಯೆನ್ಸ್ ಆನ್ ಪೀಪಲ್, ಅಂದರೆ ನೆಟ್ವರ್ಕ್ ಇರಬೇಕು ಇಲ್ಲ ದುಡ್ಡು ಇರಬೇಕು. ದೀಸ್ ಟು ವಿಲ್ ಮೇಕ್ ಯು ಅ ಪವರ್ಫುಲ್ ಪರ್ಸನ್ ಥರ. ಆ್ಯಂಡ್ ಐ ಥಿಂಕ್ ಈದರ್ ಒನ್ ಕ್ಯಾನ್ ಗೆಟ್ ಯು ದ ಅದರ್. ಅದು ಇದೆ. ಸೊ ಜನರಲಿ ಪೀಪಲ್ ಪ್ರಿಫರ್ ಟು ಹ್ಯಾವ್ ಮನಿ. ಅವರು ಅದನ್ನು ಜಾಸ್ತಿ ವ್ಯಾಲ್ಯೂ ಮಾಡ್ತಾರೆ. ಯಾಕಂತ ಹೇಳಿದ್ರೆ ದುಡ್ಡಿದ್ರೆ ನಾನು ಏನು ಬೇಕಾದ್ರೂ ತೊಗೋಬೋದು ಅಂತ ಹೇಳ್ಬಿಟ್ಟು. ಏನು ಬೇಕಾದ್ರೂ ತೊಗೊಬೋದು, ಯಾರನ್ನು ಬೇಕಾದ್ರೂ ವಿ ಕ್ಯಾನ್ ಪುಟ್ ಇಟ್ ಇನ್ ಅವರ್ ಪಾಕೆಟ್ ಆ ಥರ. ಯೂಶಲಿ ಅಂದರೆ ಅದು ಕ್ವೆಶ್ಚನೇಬಲ್. ದಟ್ ಈಸ್ ಕ್ವೆಶ್ಚನಬಲ್, ಟ್ರೂ. ಬಿಕಾಸ್ ದೇರ್ ಆರ್ ಸ್ಟಿಲ್ ಪೀಪಲ್ ಹೂ ವ್ಯಾಲ್ಯೂ ಲೈಕ್ ಪ್ರಿನ್ಸಿಪಲ್ಸ್, ಹೂ ಸ್ಟಿಕ್ ಟು ದೇರ್ ಗನ್ಸ್. ಆ ಥರದ್ದೆಲ್ಲ ಇರುತ್ತೆ. ಜನರಲಿ
ಆ ಮೈಂಡ್ ಸೆಟ್ ಇರುತ್ತೆ. ಬಟ್ ಏನಂದರೆ ಅಫ್ಕೋರ್ಸ್ ಲೈಕ್ ನಿನ್ನ ಪ್ರಾಬ್ಲಮ್ಸ್ನ ದುಡ್ಡಿಂದ ನೀನು ಸಾರ್ಟ್ ಮಾಡ್ಬೋದು ಮೆಜಾರಿಟಿ ಆಫ್ ದ ಪ್ರಾಬ್ಲಮ್ಸ್, ಇಲ್ಲ ಅಂತ ಹೇಳ್ತಿದ್ದ. ಎಸ್, ವಿ ಕ್ಯಾನ್ ಸಾರ್ಟ್ ಇಟ್. ಬಟ್ ಲೆಟ್ಸ್ ಸೇ ಯು ಹ್ಯಾವ್ ಲೈಕ್ ಇನ್ಫೈನೈಟ್ ಮನಿ ನಿನ್ನ ಹತ್ರ ಇದೆ, ವಾಟ್ ವಿಲ್ ಯು ಡೂ, ವಾಟ್ ಈಸ್ ದ ನೆಕ್ಸ್ಟ್ ಥಿಂಗ್? ಸೊ ಅಲ್ಲಿ ಆನ್ಸರ್ ಬರಲ್ಲ ಅವ್ರಿಗೆ. ಸೊ ಬಿಕಾಸ್ ಲೈಕ್ ಗೆಟಿಂಗ್ ಮನಿ ಈಸ್ ದೇರ್ ಗೋಲ್, ದೇ ಸ್ಟ್ರಗಲ್ ಟು ಡೂ ದೋಸ್ ಥಿಂಗ್ಸ್. ಸೊ ನೀನು ಅದಕ್ಕೆ ವೆಲ್ತಿ ಲೈಕ್ ಎಲ್ಲ ಚೆನ್ನಾಗೇ ಲೈಕ್ ಒಳ್ಳೆ ಬಿಸ್ನೆಸ್ ಮ್ಯಾನ್ ಇಲ್ಲಾಂದರೆ ಚೆನ್ನಾಗೆ ಎಲ್ಲ ಸಾರ್ಟ್ ಆಗಿರೋರನ್ನ ನೀನೆಲ್ಲ ಕೇಳಿದಾಗ ಅವ್ರು ಮೇನಾಗಿ ಹೇಳೋದು ಅದೇನೆ, ನಿನಗೇನು ಇಷ್ಟ ಮಾಡೋಕ್ಕೆ ಅದನ್ನ ಫೋಕಸ್ ಮಾಡಿ. ಲೆಟ್ಸ್ ಸೇ ಮನಿ ಈಸ್ ನಾಟ್ ಅ ಫ್ಯಾಕ್ಟರ್ ಫಾರ್ ಯು, ವಾಟ್ ಡು ಯು ಲೈಕ್ ಟು ಡೂ? ಆಮೇಲೆ ಆ ಥರದ್ದು ಕೇಳ್ತಾರೆ. ಬಿಕಾಸ್ ಆ್ಯಂಡ್ ದಿಸ್ ಈಸ್ ಸಮಥಿಂಗ್ ದಟ್ ಐ ಹ್ಯಾವ್ ರಿಯಲೈಸ್ಡ್, ನಿನಗೆ ಇಷ್ಟ ಆಗೋ ಕೆಲಸನ ನೀನು ಮಾಡಿದಾಗ ಯು ಡೋಂಟ್ ನೀಡ್ ಟು ಡಿಪೆಂಡ್ ಆನ್ ಎನಿಥಿಂಗ್ ಟು ಕೀಪ್ ಯು ಮೋಟಿವೇಟೆಡ್. And no matter how long you do this, you'll be motivated. It's not like you'll be content, ಅದೆಲ್ಲ ಇದ್ರಲ್ಲಿ ಆಗಲ್ಲ. ಬಟ್ ನಾನು ಒಂದು ಏನು ಗೊತ್ತಾ ಕೇಳಿರೋದು, ಲೈಕ್ ಆನ್ ದ ಫ್ಲಿಪ್ ಸೈಡ್ ದಿಸ್ ಇಸ್ ಟ್ರೂ ಅಪ್ ಟು ಅ ಸರ್ಟನ್ ಎಕ್ಸ್ಟೆಂಟ್. ಬಟ್ ನಾವು ನಮಗಿಷ್ಟ ಆಗಿದ್ದ ಕೆಲಸನ ಮಾಡಕ್ಕೆ ಶುರು ಮಾಡ್ತೀವಿ. ಬಟ್ ಲೆಟ್ ಅಸ್ ಸೇ ವಿ ಸ್ಟಾರ್ಟ್ ಫೇಸಿಂಗ್ ಸಮ್ ಇಶ್ಯೂ, some other issue where money is a concern right now. Like ಸ್ವಲ್ಪ ಮನಿ ಬರ್ತಾ ಇದ್ರೆ, if we are doing whatever we like, that is fine, that is awesome. But ಇವಾಗ ನಾನು ಲೈಕ್ ನನ್ನ ಕೇಸ್ ತಗೊಂತೀನಿ. ಸೇ I like to play video games and I start streaming or recording on YouTube or whatever as something. Say 5 years down the line, 10 years down the line, 15 years down the line, something ಆಗತ್ತೆ ಅಂತ ಇಟ್ಕೋ. I'm not aiming for it, but let's say something like that happens 15 years down the line. If that becomes my sole source of income, then that becomes a job, even though I might like it. And when that becomes a job, there is a risk involved in that. You stop doing only the things you like and you start looking at other factors. Like, ನಾನು ಈ ಗೇಮ್ ಆಡಿದ್ರೆ ನಂಗೆ ಇಷ್ಟು ದುಡ್ಡು ಬರ್ಬೋದು, ನಾನು ಈ ಅವರ್ಸಲ್ಲಿ ಆಡಿದ್ರೆ ಇಷ್ಟು ದುಡ್ಡು ಬರ್ಬೋದು, ಆ ಥರ ಅಲ್ಲ. ದೆನ್ ದಟ್ ಸ್ಟಾರ್ಟ್ಸ್ ಟು ಇನ್ಫ್ಲೂಯೆನ್ಸ್ ಯುವರ್ ಆ್ಯಕ್ಚುಯಲ್ ಗೇಮ್ ಆಡೋದನ್ನ. ಆ್ಯಂಡ್ ಲೆಟ್ಸ್ ಸೇ ಯು ಡೋಂಟ್ ಫೇಸ್ ಸಕ್ಸಸ್ ದೇರ್ ಆಲ್ಸೋ, ದೆನ್ ಯು ಸ್ಟಾರ್ಟ್ ಟು ಡಿಸ್ಲೈಕ್ ಸಮಥಿಂಗ್ ದಟ್ ಯು ಲೈಕ್ಡ್. ಅಂದರೆ ನಾನು ಅದೇ ಹೇಳ್ತಾ ಇರೋದು. ಸೊ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಇವಾಗ ನೀನು ಇಷ್ಟಪಟ್ಟು ಮಾಡೋ ಕೆಲಸನ you'll do it even if like you'll be happy to do it even if you don't get money or whatever it is. You do it because you want to do it. Like for instance, Nandrali, like I like to play table tennis. I will do it for free. I will play like 6 hours every day table tennis, even though I'm not getting money out of it. I am okay to do that. But I don't think I can play games for 6 hours. Because there is a physical activity aspect to that. ಇಲ್ಲ ಗೇಮ್ಸ್ ಅಂದರೆ ಇವಾಗ ನಾನು 6 hours ನಾನು ಸ್ಪೋರ್ಟ್ಸ್ ಆಡ್ತೀನಿ ಅಂತ ಇಟ್ಕೋ. ಐ ಫೀಲ್ ಲೈಕ್ ಐ ಆಮ್ ಬೋತ್ ಮೆಂಟಲಿ ಆ್ಯಂಡ್ ಫಿಸಿಕಲಿ ರೀಚಾರ್ಜಿಂಗ್ ಆ್ಯಂಡ್ ಆಲ್ಸೋ ಡ್ರೈನಿಂಗ್ ಮೈ ಸೆಲ್ಫ್. ಬಟ್ ಇಫ್ ಐ ಆಮ್ ಜಸ್ಟ್ ಲೈಕ್ ಆನ್ ದ ಕಂಪ್ಯೂಟರ್, ಐ ಆಮ್ ಓನ್ಲಿ ಮೆಂಟಲಿ ರೀಚಾರ್ಜಿಂಗ್ ಆರ್ ಡ್ರೈನಿಂಗ್ ಮೈ ಸೆಲ್ಫ್. ಫಿಸಿಕಲಿ ಐ ಆಮ್ ಗೋಯಿಂಗ್ ಡೌನ್ ಆ್ಯಂಡ್ ಡೌನ್. ಸೊ ಇಲ್ಲ ಅಂದರೆ ಇವಾಗ ನೀನು ಮುಂಚೆ ಹೇಳಿದ ಎಕ್ಸಾಂಪಲಲ್ಲಿ ಯು ಟೋಲ್ಡ್ ಯು ಲವ್ ಟು ಪ್ಲೇ ಗೇಮ್ಸ್ ಅಲ್ವಾ, ಆ್ಯಂಡ್ ಡೌನ್ ದ ಲೈನ್ ಯು ವಿಲ್ ಸ್ಟಾರ್ಟ್ ಟು ಲೈಕ್ ಇವಾಗ ಸ್ಟ್ರೀಮ್ ಮಾಡ್ತೀಯ ನೀನು. ಓಕೆ. ಆ್ಯಂಡ್ ಅಗೇನ್ ಅಲ್ಲೂ ಅಷ್ಟೇ, ಇವಾಗ ನೀನು ಗೇಮ್ ಆಡೋಕ್ಕೆ ಇಷ್ಟ ಅಂದರೆ ಯು ಕ್ಯಾನ್ ಜಸ್ಟ್ ಸಿಟ್ ಆ್ಯಂಡ್ ಪ್ಲೇ ಗೇಮ್, ಯು ಡೋಂಟ್ ಹ್ಯಾವ್ ಟು ಸ್ಟ್ರೀಮ್ ಇಟ್. ಸ್ಟ್ರೀಮಿಂಗ್ ಬಂದು ಇವಾಗ ಅಗೇನ್ ನೀನು ಯಾಕೆ ಸ್ಟ್ರೀಮ್ ಮಾಡ್ತೀಯಾ ಅದು ಪರ್ಪಸ್ ಬರುತ್ತೆ. ಮೇ ಬಿ ಯು ವಾಂಟ್ ಟು ಶೇರ್ with others so that there might be people who might not be able to play game, so they want to watch it and there is no one putting out content on this particular game and you want to put content out. So that might be one of the purpose, ಆಯ್ತಾ. and ಈ ಥರ ಮಾಡಿ down the line you will end up creating some kind of audience base and they start to pay you or whatever. Okay. Even if they pay you, that shouldn't be influencing your core thing. ಸೊ ಇವಾಗ ನಿನ್ನ ಕೋರ್ ಏನು, ನಿನಗೆ ಗೇಮ್ ಆಡೋಕ್ಕೆ ಇಷ್ಟ ಆ್ಯಂಡ್ ಯು ಡೂ ಇಟ್ ಬಿಕಾಸ್ ಯು ಆರ್ ವೆರಿ ಪ್ಯಾಷನೇಟ್ ಟುವರ್ಡ್ಸ್ ಇಟ್ ಆ್ಯಂಡ್ ಯು ಆರ್ ನಾಟ್ ವರಿಡ್ ಅಬೌಟ್ ವೆದರ್ ಯು ಆರ್ ಗೆಟಿಂಗ್ ಮನಿ ಆರ್ ಎನಿಥಿಂಗ್.
ಅದಾದ್ಮೇಲೆ ನೀನು ಹೇಳಿದ್ದು ಏನಂತ ಹೇಳಿದ್ರೆ, ಇವಾಗ ದುಡ್ಡು ಬಂದಮೇಲೆ ಆಮೇಲೆ ನನ್ನ ಫೋಕಸ್ ಅಲ್ಲಿ ಹೋಗ್ಬಿಡುತ್ತೆ ಅದು. ಸೊ ದೆನ್ ವಾಟ್ ಯು ಟೋಲ್ಡ್ ಇಸ್ ರಾಂಗ್ ಥರ. Then what I told was right in the beginning, but then it started to become wrong because the focus kept getting shifted. ದೆನ್ ಇಟ್ ಬಿಕಮ್ ರಾಂಗ್. ಸೊ ನೀನು ಅನ್ಕೊಂಡಿರೋದು ತಪ್ಪು ಥರ ಅಲ್ಲಿ. ಇಟ್ಸ್ ನಾಟ್ ಸಮಥಿಂಗ್ ದಟ್ ಯು ಲವ್ ಟು ಡೂ. Or rather, it was something that I loved to do, but I have changed that because of other external factors. That is lost to me, Tara. ಮೇಬಿ ಅಂದರೆ ಲೈಕ್ ಇಟ್ ಮೈಟ್ ಬಿ ಒನ್ ಆಫ್ ದ ಥಿಂಗ್ಸ್ ದಟ್ ಯು ಲೈಕ್ ಟು ಡೂ. ಸೊ ನಿನ್ಗೆ ಇಷ್ಟಪಟ್ಟು ಮಾಡೋ ಕೆಲಸ, ಆಮೇಲೆ ಏನೋ ಎವ್ರಿ ಪರ್ಸನ್ ದೇರ್ ಆರ್ ಸರ್ಟನ್ ಥಿಂಗ್ಸ್ ದಟ್ ದೇ ಲೈಕ್ ಟು ಡೂ, ಬಟ್ ದೇ ಡೋಂಟ್ ಲೈಕ್ ಟು ಡೂ ಇಟ್ ಆನ್ ಅ ಲಾಂಗರ್ ಬೇಸಿಸ್. ಆಯಿತಾ? ಇದೊಂದಿದೆ. ದೇರ್ ಇಸ್ ಸಮಥಿಂಗ್ ದಟ್ ದೇ ಲವ್ ಟು ಡೂ, ದಟ್ ದೇ ವಿಲ್ ಡೂ ಇಟ್ ನೋ ಮ್ಯಾಟರ್ ದ ಸಿಚುಯೇಷನ್. ಯಾವುದೇ ಇದಿರಲಿ, ಏನೇ ಇರಲಿ, ದೇ ಲೈಕ್ ಟು ಅದು ಮಾಡೋಕ್ಕೆ ಇಷ್ಟಪಡ್ತಾರೆ. ಬಟ್ ಸೊ ದೇ ಬೋತ್ ಆರ್ ಅ ಡಿಫ್ರೆಂಟ್ ಥಿಂಗ್. ನನಗೇನು ಕ್ವೆಶನ್ ಅಂದರೆ, ಇಸ್ ದೇರ್ ಆ್ಯಕ್ಚುಲಿ ಎನಿಥಿಂಗ್ ದಟ್ ಐ ಲವ್ ಟು ಡೂ ಲೈಕ್ ಆನ್ ಅ ವೆರಿ ವೆರಿ ಲಾಂಗ್ ಬೇಸಿಸ್? ಲೈಕ್ ಐ ಟೋಲ್ಡ್ ಯು ಟೇಬಲ್ ಟೆನ್ನಿಸ್ ನಾನು 6 hours ಆಡ್ತೀನಿ ಅಂತ, ಬಟ್ ದಟ್ ಇಸ್ ಬಿಕಾಸ್ ಐ ಹ್ಯಾವ್ ನೆವರ್ ಆ್ಯಕ್ಚುಲಿ played table tennis every day for 6 hours. I'm just saying that I don't know once I start doing that, or if I start doing that in life, will I actually be able to do it? Because nandu brain alli ಏನು changes ಆಗುತ್ತೆ as I am doing activities, I have no control over it. ಸೊ ಇದಕ್ಕೆ ಏನಂದರೆ ಜನರಲ್ ಆಗಿ ಹೇಗೆ ಹೇಳ್ಬೋದು, ಯು ನೀಡ್ ಟು ಆಸ್ಕ್ ಯುವರ್ ಸೆಲ್ಫ್ ಲೈಕ್ ವಾಟ್ ಡು ಯು ಲೈಕ್ ಟು ಡೂ ಆ ಥರ. ಸೊ ಇವಾಗ ನನ್ನ ಕೇಸ್ ಹೇಳಬೇಕಂದ್ರೆ, ನಾನು ಹೇಳಿದ್ನಲ್ಲ, ಇವಾಗ ನಾನು ಎಡಿಟಿಂಗ್ ಕಲ್ತಿರೋದು ಇಟ್ಸ್ ಸೋಲ್ ಪರ್ಪಸ್ ಇಸ್ ಟು ಮೇಕ್ ಮನಿ. ಆಯಿತಾ? ಸರ್ವೈವ್ ಆಗೋಕ್ಕಂತಾನೆ ನಾನು ವಿಡಿಯೋ ಎಡಿಟಿಂಗ್ ಕಲ್ತಿರೋದು. ಆ್ಯಂಡ್ ದಟ್ ಈಸ್ ದ ರೀಸನ್ ವೈ ಐ ಹೇಟ್ ಟು ಡೂ ವಿಡಿಯೋ ಎಡಿಟಿಂಗ್ ವರ್ಕ್ಸ್, ಬಿಕಾಸ್ ಇಟ್ ಈಸ್ ಐ ಡೋಂಟ್ ಎಂಜಾಯ್ ಇಟ್. ಐ ಆಮ್ ಡೂಯಿಂಗ್ ಇಟ್ ಟು ಗೆಟ್ ಮನಿ. ಆಯಿತಾ? ಬಟ್ ನನಗೆ ಹೇಳ್ಕೊಡೋಕ್ಕೆ ಇಷ್ಟ. ಸೊ ಇವಾಗ ನಾನು ವಿಡಿಯೋ ಎಡಿಟಿಂಗ್ ನಾನೇ ಹೇಳ್ಕೊಡ್ತಾ ಇದ್ದೀನಿ ನಾನು, ಬಿಕಾಸ್ ಆ ಸ್ಕಿಲ್ ಕಲ್ತಿರೋದು ಅದನ್ನು ಹೇಳ್ಕೊಡ್ತಾ ಇದ್ದೀನಿ. ಆ್ಯಂಡ್ ಟು ಸರ್ವೈವ್ ಐ ಹ್ಯಾವ್ ಟು ಸರ್ವೈವ್ ಸಮ್ಹೌ, ರೈಟ್? ಸೊ ಅದನ್ನು ನಾನು ಮಾನಿಟೈಸ್ ಮಾಡ್ಕೊಂಡಿದ್ದೀನಿ. ಬಟ್ ಐ ಆಮ್ ಆಲ್ಸೋ ವಿಲ್ಲಿಂಗ್ ಟು ಟೀಚ್ ಫಾರ್ ಫ್ರೀ. ಇವಾಗ ಯಾರೋ ಬರ್ತಾರೆ, ಸರ್ ನನ್ನ ಹತ್ರ ದುಡ್ಡಿಲ್ಲ, ಸೊ ಮೇ ಬಿ ಇಷ್ಟು ಕಮ್ಮಿ ಮಾಡ್ಕೊಳ್ಳಿ, ಈ ಥರ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ಆ ಥರ ಇರುವಾಗ ನಾನು ಫ್ರೀಯಾಗಿ ಕೂಡ ಹೇಳ್ಕೊಡ್ತೀನಿ, ಇಲ್ಲ ಕಮ್ಮಿ ದುಡ್ಡಿಗೂ ಹೇಳ್ಕೊಡ್ತೀನಿ. ಸೊ ಅಲ್ಲಿ ನಾನು ಮಾನಿಟರಿ ನೋಡಲ್ಲ ನಾನು. ಆ್ಯಂಡ್ ವೆನ್ ಎವರ್ ಐ ಟೀಚ್, even though I'm charging a certain amount, that I'm charging that much because I want to survive. So ಆ ಪಾರ್ಟ್ ಕೂಡ ಇದೆ ಅದರಲ್ಲಿ. ಹೌದು. ಅಟ್ ದ ಸೇಮ್ ಟೈಮ್ ನಾನು ಹೇಳ್ಕೊಡೋಕ್ಕೆ ಇಂಟೆನ್ಷನ್ ಇದೆ ನೋಡು. ಮೇಯ್ನ್ ಇಂಟೆನ್ಷನ್ ಏನಂತ ಹೇಳಿದ್ರೆ, ಅವ್ರು ಕರೆಕ್ಟಾಗಿ ಕಲ್ತ್ಬಿಟ್ಟು ಅದನ್ನು ಅವ್ರಿಗೆ ಹೆಲ್ಪ್ ಆಗಬೇಕು. ದಟ್ ಈಸ್ ಮೈ ಇಂಟೆನ್ಷನ್. ಸೊ ದ ಇಂಟೆನ್ಷನ್ ಈಸ್ ನಾಟ್ ಲೈಕ್ ಹೌ ಮೆನಿ ಸ್ಟೂಡೆಂಟ್ಸ್ ಐಲ್ ಗೆಟ್ ಆ್ಯಂಡ್ ಎಷ್ಟು ದುಡ್ಡು ಮಾಡ್ತೀನಿ. ದಟ್ ಈಸ್ ನಾಟ್ ದ ಇಂಟೆನ್ಷನ್. ಇಂಟೆನ್ಷನ್ ಈಸ್ ಟು ಮೇಕ್ ಅನದರ್ person come out of his problem. So that is the intention there. So you want to create an impact, or rather you want to help people so that they are better off. ಅಂದರೆ ಇವಾಗ ನನ್ನ ಹತ್ರ ನೀನೇನೋ ಒಂದು ಪ್ರಾಡಕ್ಟ್ ತೊಗೊಳ್ಳೋವಾಗ್ಲೂ ಅಷ್ಟೇ, ಯು ಹ್ಯಾವ್ ಸಮ್ ಕೈಂಡ್ ಆಫ್ ಅ ಪ್ರಾಬ್ಲಮ್. ಫಾರ್ ದಟ್ ಪ್ರಾಬ್ಲಮ್ ಯು ಆರ್ ಗಿವಿಂಗ್ ಸರ್ಟನ್ ಅಮೌಂಟ್ ಆಫ್ ಮನಿ ಟು ಗೆಟ್ ಅ ಸೊಲ್ಯೂಷನ್ ಅಲ್ವಾ? ಇದೇ ಆಗೋದು. ದಟ್ ಈಸ್ ವಾಟ್ಸ್ ಹ್ಯಾಪನಿಂಗ್ ಇನ್ ದ ಸೊಸೈಟಿ. ಸೊ ನೀನು ಇವಾಗ ಏನೋ ಒಂದು, ಇವಾಗ ನೀನು ಚಿಪ್ಸ್ ತೊಗೋತೀಯ ಅನ್ಕೋ. ನೀನು ಯಾಕೆ ಚಿಪ್ಸ್ ತೊಗೋತೀಯ? ನಿನಗೆ ಒಂದು ಕ್ರೇವಿಂಗ್ ಇರುತ್ತೆ. ಸೊ ಆ ಕ್ರೇವಿಂಗ್ನ ಹೋಗ್ಸೋಕ್ಕೆ ಆ ಚಿಪ್ಸ್ನ ತಿಂದರೆ ನೀನು ಸ್ಯಾಟಿಸ್ಫೈ ಆಗ್ತೀಯ. ಅದಕ್ಕೋಸ್ಕರ ನೀನು ಇಷ್ಟು ದುಡ್ಡು ಏನೋ ಒಂದು ಕೊಡ್ತೀಯ, ಆಮೇಲೆ ಆಗುತ್ತೆ ಕಂಪ್ಲೀಟು. ಸೊ ಅದೇ ರೀತಿ ಬಂದುಬಿಟ್ಟು ಗೇಮ್ ಆಡೋದಿರ್ಬೋದು, ಇದರಲ್ಲೂ ಅದೇ ರೀತಿ. ಸೊ ಇವಾಗ ನೀನು ಗೇಮ್ ಆಡೋದಕ್ಕೆ ನೀನು ಸ್ಟಾರ್ಟಿಂಗಲ್ಲಿ, ಇಫ್ ಯು ಲವ್ ಟು ಪ್ಲೇ ಗೇಮ್, ಯು ವಿಲ್ ಜಸ್ಟ್ ಸಿಟ್ ಆ್ಯಂಡ್ ಪ್ಲೇ ಗೇಮ್. ಯು ವೋಂಟ್ ಸಿ ದ ಅದರ್ ಥಿಂಗ್ಸ್. ಸೊ ಮೇ ಬಿ ಇವಾಗ ಸೈಡಲ್ಲಿ ನಿಂಗೆ ದುಡ್ಡು ಬರ್ತಿದೆ ಅಂದರೆ ಇಟ್ ವಿಲ್ ಬಿ ಅ ಅಡಿಷನ್ ಫಾರ್ ಯು. ನಾಳೆ ದಿನ ನೀನು ದುಡ್ಡು ಬರಲ್ಲ ಅಂತ ಹೇಳಿದ್ರು ಯು ಡೋಂಟ್ ಮೈಂಡ್ ಡೂಯಿಂಗ್ ದಟ್ ಆ ಥರ. ಸೊ ಲೈಕ್ ನೀನು ಏನು ಹೇಳ್ತಾ ಇದೆಯಾ ಅಂದರೆ, ಯು ಲವ್ ಟು ಟೀಚ್ ಅಂತ ಹೇಳ್ತಾ ಇದೆಯಾ ಅಲ್ವಾ? ದಟ್ ಇಸ್ ವಾಟ್ ಯು ಲವ್. ಹೌದು. ಅಂದರೆ ಇವಾಗ ನಾನೇನು ಕಲ್ತಿದ್ದೀನಿ, ಇವಾಗ ನಾಳೆ ದಿನ, ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನಿನಗೆ ಮೇ ಬಿ ಎಡಿಟಿಂಗಲ್ಲಿ ಏನೋ ಕಲಿಬೇಕು. ಆ್ಯಂಡ್ the first thing that I see is the other person should be passionate about it. Only then I try to teach them properly ಅಂದರೆ ಲೈಕ್ ಅವ್ರಿಗೆ ಮೇಲೆ ಲೈಕ್ ಅವ್ರು ಸೀರಿಯಸ್ ಆಗಿರ್ಬೇಕು ಬೇಸಿಕಲಿ.
ಸುಮ್ಮನೆ ಕಾಟಾಚಾರಕ್ಕೆ ಇವರು ಇಲ್ಲಿ ಇಷ್ಟ ಇರೋರಿಗೆ ಫ್ರೀಯಾಗಿ ಹೇಳ್ಕೊಡ್ತಾರೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಫೇಕ್ ಮಾಡ್ಕೊಂಡು ಬಂದ್ಬಿಟ್ಟು ಸೊ ದರ್ಸ್ ನೋ ಯೂಸ್ ಆಫ್ ಇಟ್. ಕರೆಕ್ಟ್. ಆ ಥರ ನನಗೇನನ್ಸುತ್ತೆ ಅಂದರೆ ಲೈಕ್ ಐ ಡೋಂಟ್ ರಿಯಲಿ ನೋ ಇಫ್ ದೇರ್ ಇಸ್ ಎನಿಥಿಂಗ್ ದಟ್ ಐ ಲವ್ ಟು ಡೂ ಇನ್ ಲೈಫ್ ಆ್ಯಕ್ಚುಲಿ. ಹೌ ಡು ಯು ನೋ ದಟ್? ಲೈಕ್ ಹೌ ಡು ಯು ನೋ ದಟ್ ಯು ಡೋಂಟ್ ನೋ? ಐ ಲೈಕ್ ಟು ಡೂ ಥಿಂಗ್ಸ್. ಸೊ ಲೈಕ್ ಇವಾಗ ನಾನು ವರ್ಕ್ ಮಾಡೋದು ಸಾಫ್ಟ್ವೇರ್ ಡೆವಲಪ್ಮೆಂಟಲ್ಲಿ. ಸೊ ಐ ಲೈಕ್ ಟು ಡೂ ದ್ಯಾಟ್. ಬಿಕಾಸ್ ಇಟ್ ಇಸ್ ಫನ್ ವೆನ್ ಐ ಡೂ ಇಟ್, ಬಟ್ ಇನ್ ಶಾರ್ಟ್ ಬರ್ಸ್ ಆಫ್ ಟೈಮ್, ನಾಟ್ ಫಾರ್ ಪ್ರೊಲಾಂಗ್ಡ್ ಅಮೌಂಟ್ ಆಫ್ ಟೈಮ್. ಗೇಮ್ ಆಡೋದು ಅಷ್ಟೇ. ಇಫ್ ಐ ಪ್ಲೇ ಫಾರ್ ಲೈಕ್ 1.5 hours, ಐ ಗೆಟ್ ಸ್ಯಾಚುರೇಟೆಡ್ ಅನ್ಲೆಸ್ ಇಟ್ ಇಸ್ ಯಾವುದೋ ಇವಾಗ ನನಗೆ ತುಂಬಾ ಇಷ್ಟ ಆಗಿರೋ ಗೇಮು ಫುಲ್ಲು ಸೈಕ್ ಆಗ್ಬಿಟ್ಟು ಆಡ್ತಾ ಇದ್ದೀನಿ, ಅದು ಲೈಕ್ ಹೊಸದಾಗಿದೆ, ಅದು ಲೈಕ್ ಸೇ ಮೇ ಬಿ 1 or 2 days ಐ ಕ್ಯಾನ್ ಪ್ಲೇ ಫಾರ್ ಲಾಂಗ್, ಬಟ್ ದೆನ್ ದಟ್ ವಿಲ್ ಆಲ್ಸೋ ಬಿಕಮ್ ಸ್ಯಾಚುರೇಟೆಡ್. ಹೌದು. ಅಂಡ್ ಈವನ್ ನಾನು ಟೇಬಲ್ ಟೆನ್ನಿಸ್ ಆಡಿರೋದು, ದಟ್ ಇಸ್ ಆಲ್ಸೋ ಸಮಥಿಂಗ್ ಐ ಲೈಕ್. ಐ ಹ್ಯಾವ್ ಓನ್ಲಿ ಪ್ಲೇಡ್ ಫಾರ್ ಮ್ಯಾಕ್ಸ್ 2-3 hours ಅಟ್ ಅ ಟೈಮ್. ಮ್ಯಾಕ್ಸಿಮಮ್ 3 hours ಆಡಿದ್ದೀನಿ ಅಷ್ಟೇ. 3 hours ಅಂತ ಜಾಸ್ತಿ ಆಡಿಲ್ಲ ಇನ್ ಎ ಸಿಂಗಲ್ ಸ್ಟ್ರೆಚ್. ಸೊ ಅಂದರೆ ನೀನು ನೋಡ್ಬೇಕಷ್ಟೆ, ಐದರ್ ಯು ಟ್ರೈ ಮಲ್ಟಿಪಲ್ ಥಿಂಗ್ಸ್ ಆ್ಯಂಡ್ ಡೌನ್ ದ ಲೈನ್ ಯು ಮೈಟ್ ಫೈಂಡ್ ಸಮಥಿಂಗ್ ದಟ್ ಯು ವುಡ್ ಲವ್ ಟು ಡೂ. ಇಲ್ಲ ಅಂದರೆ ಯು ಹ್ಯಾವ್ ಟು ಸಿಟ್ ಬ್ಯಾಕ್ ಆ್ಯಂಡ್ ರಿಫ್ಲೆಕ್ಟ್ ಅಪಾನ್ ಯುವರ್ ಸೆಲ್ಫ್. ಈ ಥರ ಯಾವ್ದಾದ್ರು ಮೊಮೆಂಟ್ಸ್ ಇತ್ತಾ ನನ್ನ ಲೈಫಲ್ಲಿ ವೇರ್ ಐ ಹ್ಯಾವ್ ಡನ್ ಥಿಂಗ್ಸ್ ದಟ್ ಹ್ಯಾಸ್ ಗಿವನ್ ಮಿ ಇಮೆನ್ಸ್ ಜಾಯ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಐ ಡೋಂಟ್ ಫೀಲ್ ಬರ್ಡ್ ಅಂತಾರ. ಸೊ ಇವಾಗ ನಾನು ವೀಡಿಯೋ ಎಡಿಟಿಂಗು ನನಗೆ ಇಷ್ಟ ಇಲ್ಲ, ಬಟ್ ಆದ್ರೂ ಐ ಡೂ ಹೆಲ್ಪ್ ಪೀಪಲ್ ವಿತ್ ಸರ್ಟನ್ ಎಡಿಟ್ಸ್. ಆ ಟೈಮ್ ಮಾಡೋವಾಗ ನನಗೇನು ಬರ್ಡನ್ ಅನಿಸಲ್ಲ, ಬಿಕಾಸ್ ಐ ಆಮ್ ಹೆಲ್ಪಿಂಗ್ ಸಮ್ವನ್ ಆ ಥರ. ಸೊ ಹೆಲ್ಪಿಂಗ್ ಬೇಸಿಕಲಿ ಅಲ್ಲಿ ಕೋರ್ ಮೋಟಿವ್ ಬಂದ್ಬಿಟ್ಟು ಹೆಲ್ಪ್ ಮಾಡೋದಿರುತ್ತೆ. ಸೊ ಇದರಿಂದ ಬೇರೆಯವ್ರಿಗೆ ಏನೋ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು. Is there something that you love to do but you also love to teach that? ಅಂದರೆ you don't like video editing but you love teaching. You are teaching video editing. Is there something that you love to do but you can also teach that to other people? I'm just asking. ಇವಾಗ ಅದೇ ಮಾಡ್ತಿರೋದಲ್ವಾ. ಇವಾಗ ನನಗೆ ಕಲಿಯೋಕೆ ಇಷ್ಟ, ಸೊ ಹೊಸದೇನ ಕಲಿಯೋಕೆ ಇಷ್ಟ ನನಗೆ. ಬಟ್ ಸೊ ನಾನು ಕಲ್ತಿರೋದನ್ನು ಬೇರೆಯವ್ರಿಗೆ ಹೇಳ್ಕೊಡ್ತೀನಿ ನಾನು. ಸೊ ಐ ಲೈಕ್ ಲರ್ನಿಂಗ್ ಥಿಂಗ್ಸ್. ಇವಾಗ ಹೊಸದ್ರ ಬಗ್ಗೆ ನನಗೇನೋ ಒಂದು ನೋಡ್ತೀನಿ ನಾನು, ಇಫ್ ಇಟ್ ಪೀಕ್ಸ್ ಮೈ ಇಂಟ್ರೆಸ್ಟ್, ಅದನ್ನು ಕಲಿಯೋಕೆ ಇಷ್ಟ ನನಗೆ. ಬಟ್ ಟು ಟೀಚ್ ಪೀಪಲ್ ಅಲ್ವಾ, ಯು ಹ್ಯಾವ್ ಟು ಮಾಸ್ಟರ್ ಥಿಂಗ್ಸ್ ಇಸ್ ವಾಟ್ ಐ ಫೀಲ್. ಇಲ್ಲ, ಅಗೇನ್ ಯು ಮಾಸ್ಟರ್ ಹೆಂಗಾಗತ್ತಂದರೆ, ಸೊ ಸಿ ನೀನೊಂದು ಸ್ಕಿಲ್ ಕಲಿತೀಯ ಆಯಿತಾ. ಇಫ್ ಯು ಆರ್ ಏಬಲ್ ಟು ಬೇಸಿಕಲಿ ಇವಾಗ ನಾವು ಸ್ಕಿಲ್ಸ್ ಎಲ್ಲ ಯಾಕೆ ಕಲಿತೀವಿ, ಒಂದು ಪ್ರಾಬ್ಲಮ್ನ ಟ್ಯಾಕಲ್ ಮಾಡೋಕ್ಕೆ. ಇಫ್ ಯು ಆರ್ ಏಬಲ್ ಟು ಟ್ಯಾಕಲ್ ಅ ಪ್ರಾಬ್ಲಮ್ ಫ್ರಮ್ ದ ನಾಲೆಡ್ಜ್ ದಟ್ ಯು ಆರ್ ಗೇನ್ಡ್, ಐ ಫೀಲ್ ದಟ್ ಈಸ್ ಲೈಕ್ ಇನ್ ಅ ಕೈಂಡ್ ಆಫ್ ಅ ವೇ ಇಟ್ಸ್ ಅ ಮಾಸ್ಟರಿ ಥರ. ನಾವು ದ ಪ್ರಾಬ್ಲಮ್ ಮೈಟ್ ಬಿ ಅ ಸ್ಮಾಲ್ ಪ್ರಾಬ್ಲಮ್ ಆರ್ ಅ ಬಿಗ್ ಪ್ರಾಬ್ಲಮ್, ಬಟ್ ಯು ಹ್ಯಾವ್ ಮ್ಯಾನೇಜ್ ಟು ಫೈಂಡ್ ಅ ಸೊಲ್ಯೂಷನ್ ಫಾರ್ ಸಮ್ ಪರ್ಟಿಕ್ಯುಲರ್ ಪ್ರಾಬ್ಲಮ್. ಸೊ ಅವಾಗ ನೀನು ಬರೀ ಅಷ್ಟಕ್ಕೆ ಮಾತ್ರ ನೀನು ನಿಶ್ ಡೌನ್ ಆಗಿಬಿಟ್ಟು ಇದು ಮಾಡ್ಬೋದು. ಅಂದರೆ ನೀನು ಬರೀ ಆಯಿತು ನನಗೆ ಇಷ್ಟಕ್ಕೆ ಸ್ಯಾಚುರೇಟ್ ಆಗೋಯ್ತು ಕಲಿಯೋದು ಅಂತ ಅನ್ಕೋ ಆಯಿತಾ. ನೀನು ಆಯಿತು, ನೀನು ಆ ಥರ ಜನರಿಗೆ ಹೇಳ್ಕೊಡ್ಬೋದು. ಇವಾಗ ನನ್ನ ಕೇಸ್ನಲ್ಲಿ ಅದೇ ಆಗಿರೋದು. ಇವಾಗ ನನಗೇನಂದರೆ ಯಾವುದಾದ್ರು ಒಂದು ಸ್ಕಿಲ್ ಸೆಟ್ ಕಲ್ತ್ರೂ ನಾನು ಫುಲ್ ಡೀಟೇಲಲ್ಲಿ ಕಲಿಯಲ್ಲ ಅದನ್ನು. ಜಸ್ಟು ನೋ ಓಕೆ ಇದರಲ್ಲಿ ಇಷ್ಟೆಲ್ಲ ಮಾಡ್ಬೋದು, ಈ ರೀತಿ ಎಲ್ಲ ಮಾಡ್ಬೋದು. ಸೊ ಆ್ಯಾವ್ರೇಜ್ ಲೆವೆಲಲ್ಲಿ ನಾನು ಕಲ್ತಿರ್ತೀನಿ. ಬಟ್ ಹಾಗೆಯೇ ಇದರಲ್ಲಿ ಅಡ್ವಾನ್ಸ್ ಆಗಬೇಕಂದ್ರೆ ಏನೇನು ಮಾಡಬೇಕು ಅದನ್ನು ನಾನು ತಿಳ್ಕೊಂಡಿರ್ತೀನಿ ಆ್ಯಂಡ್ ಟ್ರೈ ಮಾಡಿರ್ತೀನಿ ಅಷ್ಟೇ. ಸೊ ವೆನ್ ಐ ಸ್ಟಾರ್ಟ್ ಟು ಡೂ ದಟ್ ಪಾರ್ಟ್ ಆಫ್ ಲರ್ನಿಂಗ್ ಬಿಕಮ್ಸ್ ಅ ಬರ್ಡನ್ ಫಾರ್ ಮೀ. ಸೊ ನನಗೆ ಅಷ್ಟು ಕಲಿಯೋಕ್ಕೆ ಇಷ್ಟ ಇಲ್ಲ. ಐ ಜಸ್ಟ್ ವಾಂಟ್ ಟು ಹ್ಯಾವ್ ಅ ಜನರಲ್ ಐಡಿಯಾ, ಓಕೆ ಇದರಲ್ಲಿ ಇದೆಲ್ಲ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಸೊ ಇಷ್ಟು ತಿಳ್ಕೊಂಡಾದ್ಮೇಲೆ ನಾನು ಒಂದಷ್ಟು ಕ್ರಿಯೇಟಿವ್ಸ್ ಮಾಡಿರ್ತೀನಿ, ಇಲ್ಲ ವೀಡಿಯೋ ಮಾಡಿರ್ತೀನಿ. ಸೊ ಆ್ಯಂಡ್ ಸೊಸೈಟಿನಲ್ಲೂ ಆ ಥರ ಅಷ್ಟು ರಿಕ್ವೈರ್ಮೆಂಟ್ ಇರೋ ಅಷ್ಟು ಒಂದಷ್ಟು ಕ್ಲೈಂಟ್ಸ್ ಎಲ್ಲನೂ ಸಿಗ್ತಾರೆ ನಮಗೆ. ಸೊ ಆ ರೀಸನ್ಗೋಸ್ಕರ ಇವಾಗ ನನ್ನ ನೀಶ್ ಬಂದುಬಿಟ್ಟು ಆ ಥರ ಇರೋದು. ಸೊ ಬಿಗಿನರ್ಸಿಗೆ ಮಾತ್ರ ನಾನು ಹೇಳ್ಕೊಡೋದು. ಸೊ ಯು ಆರ್ ಸೇಯಿಂಗ್ ದಟ್ ಯು ಲೈಕ್ ಟು like be at a stage where you are teaching say beginners and intermediate stages ವರ್ಗೂ, but not like for mastery, which is fine, which is good, which is like you are covering most of the population base, because there are very few people who want to master things.
ಬಟ್ ಐ ನೋ ಇವಾಗ ನೀನು ಮಾಸ್ಟರ್ ಆಗಬೇಕಂದ್ರೆ ಏನು ಮಾಡಬೇಕು ಅನ್ನೋದು ಗೊತ್ತಿದೆ. ಬಟ್ ಅಗೇನ್ ನೀನು ಮಾಸ್ಟ್ರಿ ಮಾಡಬೇಕಂದ್ರೆ ಇಟ್ಸ್ ನಥಿಂಗ್ ಬಟ್ ರಿಪಿಟೇಷನ್ಸ್ ಮಾಡಬೇಕು ಅಷ್ಟೇ ಇರೋದು. ಸೊ ನೀನು ಯಾವುದೇ ಸ್ಕಿಲ್ ಕಲಿಬೇಕಂದ್ರೂ ಇಟ್ಸ್ ಜಸ್ಟ್ ದ ಬಿಗಿನಿಂಗ್ ಸ್ಟೇಜ್ ದಟ್ ಟೇಕ್ಸ್ ಟೈಮ್. ಅದಾದಮೇಲೆ ಬರೋದು ಪರ್ಫೆಕ್ಷನ್ ಅಷ್ಟೇ. ಸೊ ಪರ್ಫೆಕ್ಷನ್ ಇಸ್ ಲೈಕ್ ವೆರಿ ಮೈನ್ಯೂಟ್ ಥಿಂಗ್ಸ್. ನೀನು ಯು ಹ್ಯಾವ್ ಟು ಪುಟ್ ಇನ್ ಟು ಫೋಕಸ್. ಲೈಕ್ ನನಗೇನು ಬಟ್ ಆ ಬಿಗಿನಿಂಗ್ beginning stage takes a lot of time. In the intermediate stage you are enjoying things because your learning curve is sort of like an incline. ಇನ್ನು ಟೇಪರ್ ಔಟ್ ಆಗಿಲ್ಲ. ಬಟ್ ದ ಮಾಸ್ಟ್ರಿ ಪಾರ್ಟ್ ಇದೆಯಲ್ಲ, ಅಲ್ಲಿ ಐ ಥಿಂಕ್ ಇಟ್ ಟೇಕ್ಸ್ ಅ ಲಾಟ್ ಮೋರ್ ಟೈಮ್ ದೆನ್ ದ ಬಿಗಿನಿಂಗ್, ಬಿಕಾಸ್ ಯು ಆರ್ ಲುಕಿಂಗ್ ಇನ್ ಟು ಸಚ್ ಮೈನ್ಯೂಟ್ ಥಿಂಗ್ಸ್ ಆ್ಯಂಡ್ ಸಚ್ ನೀಶ್ ಸಿಚುವೇಶನ್ಸ್ that your learning sort of tapers out over there, but your efforts have to keep increasing, and in the end you will reach a point where you have mastered something. It might be only useful say 10% of the time. That is a drawback. Alli something that is only useful like 10% of the time, you are spending like 90% of the time trying to do. But if you love it, that will not be burden answer. That will not be a burden. ಆ ಥರ. ಇವಾಗ ಲರ್ನಿಂಗ್ ಇವಾಗ ನೋಡು, ನೀನು ಕಲಿಯೋದೂ ಅಷ್ಟೇ. ಇವಾಗ ಆಲ್ರೆಡಿ ನಮಗೆ ಈಗಿನ ಜನ್ರೇಷನ್ ಎಲ್ಲ ನಮಗೆ ಯೂಟ್ಯೂಬು ಎಲ್ಲ ಎಷ್ಟೊಂದು ಫ್ರೀ ಆ್ಯಕ್ಸಸ್ ಇದೆ. ಆ್ಯಂಡ್ ವಿ ಕ್ಯಾನ್ ಆ್ಯಕ್ಸಸ್ ಲೈಕ್ ವೆರಿ ಗುಡ್ ಕ್ರಿಯೇಟರ್ಸ್, ಗುಡ್ ಆಥರ್ಸ್, ಗುಡ್ ಕ್ರಿಯೇಟರ್ಸ್. ಇವ್ರದ್ದು ಕಂಟೆಂಟ್ ಎಲ್ಲ ನಮ್ಗೆ ಆರಾಮಾಗಿ ಸಿಗುತ್ತೆ. ಸೊ ಇಷ್ಟೆಲ್ಲ ಇಟ್ಕೊಂಡು ನಾವು ಎಷ್ಟೊಂದು ಬಗ್ಗೆ ತಿಳ್ಕೊಬೋದು ನಾವು. ಬಟ್ ಹೌ ಮೆನಿ ಪೀಪಲ್ ಆರ್ ಡೂಯಿಂಗ್ ಇಟ್? ಐ ಆಮ್ ನಾಟ್ ಡೂಯಿಂಗ್ ಇಟ್ ಅಲ್ವಾ? ಅದು ಮೇಯ್ನಾಗಿ ಬರುತ್ತೆ. ಸೊ ಆ ಥರ. ಸೊ ಬಿಗಿನಿಂಗ್ ಸ್ಟೇಜಸ್ ಈಸ್ ವೇರ್ ದ ಪ್ರಾಬ್ಲಮ್ ಲೈಸ್ ಅ ಲಾಟ್. ಆ್ಯಂಡ್ ಅಫ್ಕೋರ್ಸ್ ಇವಾಗ ಅದರಲ್ಲಿ ಎಷ್ಟೊಂದು ಫ್ಯಾಕ್ಟರ್ಸ್ ಕೂಡ ಇರುತ್ತೆ. ಒಂದು ಏನು ಹೇಳ್ಬೋದು, ಇವಾಗ ನಾನು ಅದಕ್ಕೆ ಜನರಲಾಗಿ ಜನರು ಎಕ್ಸ್ಕ್ಯೂಸ್ ಕೊಡ್ತಾರಂತ ಹೇಳೋದು. ಇನ್ನೊಂದೇನೆಂದರೆ ಇವಾಗ ಯಾಕಂದರೆ ಇವಾಗ ಎಷ್ಟೊಂದು ಸತಿ ನಮ್ಮ ಹತ್ರ ರಿಸೋರ್ಸ್ ಇರಲ್ಲ, ಬಟ್ ವಿಲ್ ಬಿ ಪುಟ್ ಇನ್ ಅ ಸಿಚುಯೇಷನ್ ವೇರ್ ವಿ ಹ್ಯಾವ್ ಟು ಕ್ರಿಯೇಟ್ ಸಮಥಿಂಗ್. ಆ ಟೈಮಲ್ಲೇ ನಮ್ಗೆ ಬೆಸ್ಟ್ ವರ್ಕ್ಸ್ ಮಾಡಿರ್ತೀವಿ ನಾವು. ಸೊ ಆ ಥರ. ಆ್ಯಂಡ್ ಎಷ್ಟೊಂದು ಸತಿ ನಿಮಗೆ ಫುಲ್ಲು ಲೀಜರ್ ಆಗಿ ಟೈಮ್ ಇರುತ್ತೆ, ಆಮೇಲೆ ಒಳ್ಳೆ ಇನ್ಫಿನಿಟ್ ರಿಸೋರ್ಸ್ ಎಲ್ಲ ಇರುತ್ತೆ. ಆ ಟೈಮಲ್ಲಿ ವರ್ಸ್ಟು ಔಟ್ಪುಟ್ಟು ಬಂದಿರುತ್ತೆ. ಸೊ ಅದು ಇನ್ ದ ಎಂಡ್ ಇಟ್ ಕಮ್ಸ್ ಡೌನ್ ಟು ಇಂಡಿವಿಜುವಲ್ ಆ ಥರ. ಸೊ ಇವಾಗ ನನ್ನ ಪರ್ಟಿಕ್ಯುಲರ್ ಕೇಸ್ನಲ್ಲಿ ಹೇಳ್ಬೇಕಂದ್ರೆ, ಇವಾಗ ತುಂಬ ಜನ, ಇವಾಗ ನಾನು ಎಡಿಟಿಂಗ್ ಈ ಥರದ ಬಗ್ಗೆ ಎಲ್ಲ ಹೇಳ್ತೀನಲ್ಲ, ಸೊ ನನಗೆ ಒಂದಷ್ಟು ಜನ ಎಲ್ಲ ಮೆಸೇಜ್ ಎಲ್ಲ ಮಾಡ್ತಾರೆ, ನೋಡು ಹೇಗೆ ಮಾಡೋದು, ಇಲ್ಲಾಂದರೆ ಲೈಕ್ ನಮ್ಮ ಮನೇಲಿ ಬಿಡಲ್ಲ ಎಡಿಟಿಂಗ್ ಮಾಡಬೇಕಂದ್ರೆ, ಓದು ಅದು ಇದು ಹೇಳ್ತಾರೆ. ಸೊ ದೀಸ್ ಆರ್ ಆಲ್ ದ ಎಕ್ಸ್ಕ್ಯೂಸಸ್ ದಟ್ ಪೀಪಲ್ ಗಿವ್. ಐ ಫೀಲ್ ಲೈಕ್ ಇವಾಗ ನೀನು ಅದರಲ್ಲಿ ಇಂಟ್ರೆಸ್ಟ್ ಇದೆಯಾ, ನೀನು ಅದರಲ್ಲಿ ಮಾಡಲೇಬೇಕು, ಏನಾದರೂ ನಾನು ಅಚೀವ್ ಮಾಡಲೇಬೇಕಂದ್ರೆ ಯು ವಿಲ್ ಫೈಂಡ್ ಯುವರ್ ವೇ ಟು ಡೂ ದ್ಯಾಟ್ ಥಿಂಗ್ ಆ ಥರ. ಇವಾಗ ನಿನಗೆ ಹೊಟ್ಟೆ ಹಸಿತಿದೆ ಅಂತ ಹೇಳಿದ್ರೆ, ನಮ್ಮ ಮನೇಲಿ ಊಟ ಆಗ್ತಿಲ್ಲ ಅದಿದೆ ಅಂತ ಹೇಳ್ತೀಯ. ಇಲ್ಲ ನಿನಗೆ ಹೊಟ್ಟೆ ಹಸಿದಾಗ ಏನು ಸಿಗುತ್ತೋ ಹೋಗ್ಬಿಟ್ಟು ಹುಡುಕ್ಬಿಟ್ಟು ಏನಿದೆ ಅಂತ ಹೋಗ್ಬಿಟ್ಟು ತಿಂತೀಯ ತಾನೆ. ಸೊ ಆ ಥರ. ಲೈಕ್ ಏನಾದರೂ ಇಫ್ ಯು ಆರ್ ದಟ್ ಹಂಗ್ರಿ, ಯು ವಿಲ್ ಜಸ್ಟ್ ಗೆಟ್ ವೆಜಿಟೇಬಲ್ಸ್ ಇನ್ ಯುವರ್ ಹೋಮ್ ಇಫ್ ಇಟ್ ಇಸ್ ದೇರ್, ಆ್ಯಂಡ್ ನೀನು ಬಾಯ್ಲ್ ಮಾಡಿಬಿಟ್ಟು ತಿನ್ನಕ್ಕೆ ರೆಡಿ ಆಗಿರ್ತೀಯ ಇಫ್ ಯು ಆರ್ ಆ್ಯಕ್ಚುಲಿ ಹಂಗ್ರಿ. ಇವಾಗ ನೀನು ಫುಲ್ ಪ್ಯಾಂಪರ್ಡ್ ಕಿಡ್ ಇರ್ತೀಯ ಅನ್ಕೋ, ನೀನು ಯಾವಾಗಲೂ ನಿನಗೆ ನಿನ್ನ ಕೂತಿರೋ ಕಡೆನೇ ಎಲ್ಲ ಬರ್ತಾ ಇರುತ್ತೆ ಅಲ್ವಾ. ಇವಾಗ ನಿನ್ಗೆ ಹೊಟ್ಟೆ ಹಸ್ದಿರುತ್ತೆ, ನನಗೆ ಹೊಟ್ಟೆ ಹಸ್ದಿದೆ ಊಟನೇ ಬರ್ತಿಲ್ಲ ನನ್ನ ಹತ್ರ ಅಂತ ಹೇಳಿದೆ, ಇಟ್ಸ್ ದ ಎಕ್ಸ್ಕ್ಯೂಸ್ ದಟ್ ಯು ಆರ್ ಗಿವಿಂಗ್, ಆಯಿತಾ. ಅದ್ರ ಬದಲು ಇವಾಗ ನೀನು ಫುಲ್ ಹೊಟ್ಟೆ ಹಸಿಯುತ್ತೆ ಆ್ಯಂಡ್ ನಿನ್ಗೆ ಯಾರು ಸರ್ವ್ ಮಾಡಲ್ಲ, ಆವಾಗ ನೀನು ಹೋಗ್ಬಿಟ್ಟು ನೀನಾಗಿ ನೀನೇ ಹೋಗ್ಬಿಟ್ಟು ಏನಿದೆ ಹುಡುಕ್ಬಿಟ್ಟು ಏನೋ ಒಂದು ತಿನ್ಕೋತೀಯ ತಾನೆ. ಸೊ ಆ ಥರ ನಾನು ನೋಡೋದು ಅದನ್ನು. ಆ್ಯಂಡ್ ಬರೀ ಡಿಸೈನ್ ಆಸ್ಪೆಕ್ಟ್ನಲ್ಲ, ನಾನು ಬೇರೆ ಎಷ್ಟೊಂದು ವೀಡಿಯೋಸು ಎಲ್ಲ ನೋಡ್ತಿರ್ತೀನಲ್ಲ, ಪ್ರತಿ ಸತಿ ವೀಡಿಯೋ ನೋಡಿದಾಗ ನಥಿಂಗ್ ಕ್ಯಾನ್ ಬೀಟ್ ದಿಸ್ ಅಂತ ಅನ್ಕೋತೀನಿ, ಬಟ್ ಎವ್ರಿ ಟೈಮ್ ಸಮಥಿಂಗ್ ವಿಲ್ ಕಮ್ ಅಪ್. ಸೊ ನಾನು ಇವಾಗ ಒಬ್ಬೊಂದು ವೀಡಿಯೋ ನೋಡಿದ್ದೆ, ಅವ್ನ ಕೈಯೇ ಇಲ್ಲ, ಅವನಿಗೆ ಬರೀ 2 ಕಾಲಿದೆ, ಅವನು ವೆಬ್ ಡೆವಲಪ್ಮೆಂಟು ಕೋಡಿಂಗ್ ಇದೆಲ್ಲ ಮಾಡ್ತಾನೆ. ಅವನು ಲ್ಯಾಪ್ಟಾಪ್ ಇಟ್ಕೊಂಡು ಅವ್ನ ಕಾಲಲ್ಲೇ ಆಪ್ರೇಟ್ ಮಾಡ್ತಾನೆ, ಅದರಲ್ಲಿ ಕಾಲಲ್ಲೇ ಬರೀತಾನೆ, ಅದರಲ್ಲೇ ವೆಬ್ ಡೆವಲಪ್ಮೆಂಟು ಸರ್ವೀಸಸ್ಸು ಗ್ರಾಫಿಕ್ ಡಿಸೈನ್ ಎಲ್ಲ ಮಾಡ್ಕೊಡ್ತೀನಿ ಅಂತೆಲ್ಲ ಆಗ್ತಾನೆ. ಸೊ ಇದೆಲ್ಲ ನೋಡಿದಾಗ ನಂಗೆ ಅನಿಸುತ್ತೆ, ನಾವು ಕೈ ಇದೆಲ್ಲ ಕರೆಕ್ಟಾಗಿ ಇಟ್ಕೊಂಡು ಎಷ್ಟೊಂದು ಜನ ಎಕ್ಸ್ಕ್ಯೂಸ್ ಕೊಡ್ತಾರೆ. ಸೊ ಮೇನ್ ಛಲ ಇರಬೇಕಷ್ಟೆ, ಅದಿದ್ರೆ ಏನು ಬೇಕಾದ್ರೂ ಮಾಡ್ಬೋದು.
ಆ್ಯಂಡ್ ಇನ್ನೊಬ್ಬನ ನೋಡಿದೆ, ಅವನಿಗೂ ಅಷ್ಟೇ, ಫಾರ್ಮರ್ ಅವನಿಗೂ ಕೈ ಇಲ್ಲ, ಅವ್ನು ಲೈಕ್ ಲಿಟ್ರಲಿ ಅಟ್ಲೀಸ್ಟ್ ಬೇರೆಯವ್ರಿಗೆ ಅಟ್ಲೀಸ್ಟ್ ಎಲ್ಬೋ ಕಟ್ಟಾಗಿರುತ್ತೆ ಅಲ್ಲಿವರೆಗೂ, ಇವನು ಫುಲ್ಲು ಆರ್ಮೇ ಇಲ್ಲ, ಶೋಲ್ಡ್ರ್ ಅಲ್ಲೇ ಕಟ್ಟವನು. ಅವನು ಬಂದ್ಬಿಟ್ಟು ಬರೀ 2 ಕಾಲಿದೆ, ಅದರಲ್ಲೇ ಅವನು ಪ್ಲೋಯಿಂಗ್ ಎಲ್ಲ ಮಾಡ್ತಾನೆ, ಆ ಥರದ್ದೆಲ್ಲ ಆ ರೇಕೆಲ್ಲ ಇರೋದು ನೋಡು, ಅದರಲ್ಲಿ ಹಿಂಗೆ ಹಾಕೊಂಡೆಲ್ಲ ಮಣ್ಣೆಲ್ಲ ಅಗೀತಾನೆ, ಅದೆಲ್ಲ ಮಾಡ್ತಾನೆ ಅವನು ಹಂಗೇನೆ. ಆಮೇಲೆ ಗೇಮ್ ಆಡೋದು ಅಷ್ಟೇ, ರೀಸೆಂಟಾಗಿ ಇದು ನೋಡಿದ್ದು, ಮುಂಚೆ ಒಬ್ಬ ಗೇಮ್ ಆಡೋದು ನೋಡಿದ್ದೆ ನಾನು, ಅವನ ಕೈ ಇರಲಿಲ್ಲ, ಅಂದರೆ ಫಿಂಗರ್ಸ್ ಇಲ್ಲ ಅಂದರೂ ಅವ್ನು ಜಾಯ್ಸ್ಟಿಕ್ಕಲ್ಲಿ ಫೋರ್ಟ್ನೈಟೆಲ್ಲ ಆಡ್ತಿದ್ದ. ಅದು ನೋಡ್ಬಿಟ್ಟು ಯಾವ್ದು ಗುರು ಅಂದ್ಕೊಂಡು ನಾನಿದ್ದೆ. ಅದಾದಮೇಲೆ ಇನ್ನೊಂದು ವಿಡಿಯೋ, ಅವ್ನ ಕಾಲಲ್ಲಿ ಆಡ್ತಾನೆ ಇನ್ನೊಬ್ಬ. ನಾನು ಇದೇ ಪೀಕ್ ಅಂದ್ಕೊಂಡಿದ್ರೆ ನೆನ್ನೆ ರೀಸೆಂಟಾಗಿ ಹೋದ್ ನೋಡಿ, ಅವ್ನ ಕೈ ಇಲ್ಲ ಅವನಿಗೆ, ಅವನು ಪಬ್ಜಿನೋ ಏನೋ ಆಡ್ತಿದ್ದ ಟಚ್ ಪ್ಯಾಡ್ನಲ್ಲೋ ಯಾವುದ್ರಲ್ಲೋ, ಅವನು ನಾಲ್ಗೆಯಿಂದ ಮೂವ್ ಮಾಡ್ಕೊಂಡು ಆಡ್ತಾವನು ಅವನು. ಇದ್ ನಾನು ಯಾವತ್ತೂ ಕೇಳಿಲ್ಲ, ಲೈಕ್ ಟಂಗ್ ಯೂಸ್ ಮಾಡ್ಬಿಟ್ಟು ಗೇಮ್ ಆಡೋದು. ಐ ಹರ್ಡ್ ಆಫ್ ಲೈಕ್ ಲೆಗ್ಸ್ ಇಂದ ಆಡೋದು ಕೇಳಿದೀನಿ, ಲೈಕ್ ಎಲ್ಬೋಸ್ ಇಂದ ಆಡೋದು ಕೇಳಿದೀನಿ, ಬಟ್ ಫಸ್ಟ್ ಟೈಮ್ ಐ ಆಮ್ ಸೀಯಿಂಗ್ ಸಮವನ್ ಲೈಕ್ ಹೌದು, ನಾನು ಯೂಸಿಂಗ್ ದರ್ ಟಂಗ್ ಟು ಪ್ಲೇ ವಿಡಿಯೋ ಗೇಮ್ಸ್. ನಾನು ಸೀರಿಯಸ್ಲಿ ಓಕೆ ದಿಸ್ ಇಸ್ ದ ಪೀಕ್, ಕಾಲೆಲ್ಲ ಆಡ್ಬೋದು ಇಸ್ ಅಂದ್ಕೊಂಡು ನಾನಿದ್ರೆ ಇಟ್ ವಾಸ್ ಲೈಕ್ ನಮಸ್ಕಾರ ಅಂದ್ಬಿಟ್ಟೆ ನಾನು. ಸೊ ಇಟ್ ಆಲ್ ಕಮ್ಸ್ ಡೌನ್ ಟು ದ ಇಂಡಿವಿಜುವಲ್ ಪರ್ಸನ್ ಮೇಲೆ ಬರುತ್ತದು. ಸೊ ನಾನು ಅದಕ್ಕೆ ಲೈಕ್ ನಿನಗೆ ಒಂದು ಇವ್ರದ್ದು ಕ್ಲಿಪ್ ಕಳಿಸಿದೆ ಗೊತ್ತಾ, ಕೃಷ್ಣಮೂರ್ತಿ ಅವ್ರದ್ದು, ಅವ್ರು ಅದರಲ್ಲಿ ಹೇಳ್ತಾರೆ. ಅವ್ರ ಬಗ್ಗೆ ನಂಗೆ ಆಕ್ಚುಲಿ ಅಷ್ಟೊಂದು ಗೊತ್ತಿಲ್ಲ, ಏನೋ ಹೆಸರೇನೋ ಕೇಳಿದೀನಿ ಅಷ್ಟೇ, ಬಟ್ ಐ ಡೋಂಟ್ ನೋ ಮಚ್ ಅಬೌಟ್ ಹಿಮ್. ಸೊ ಅವ್ರು ಅದರಲ್ಲಿ ಹೇಳ್ತಾರೆ ನೋಡು, ಇಫ್ ಯು ನಾಟ್ ಡೂಯಿಂಗ್ ಸಮಥಿಂಗ್ ಇಟ್ಸ್ ಜಸ್ಟ್ ಬಿಕಾಸ್ ಯು ಸಿಂಪ್ಲಿ ಡೋಂಟ್ ವಾಂಟ್ ಟು ಡೂ ಇಟ್. ಸೊ ಅಷ್ಟೇ ಇರೋದು. ವಿಲ್ ಜಸ್ಟ್ ಸಿಟ್ ಆ್ಯಂಡ್ ಗಿವ್ ಅದರ್ ಎಕ್ಸ್ಕ್ಯೂಸಸ್. ನಾನು ಇದು ಮಾಡೋಕ್ಕಾಗ್ತಿಲ್ಲ ಯಾಕಂದರೆ ನನಗೆ ಈ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು. ಇಫ್ ಯು ರಿಯಲಿ ವಾಂಟ್ ಟು ಡೂ ಇಟ್, ಯು ವಿಲ್ ಗೋ ಆ್ಯಂಡ್ ಗೆಟ್ ಇಟ್ ಡನ್. I think that is true up to some extent, but there are situations where even if you want to do something to the fullest, like ನಿಂಗೆ ತುಂಬಾ ಅನಿಸ್ತಾ ಇದೆ, like you want to do it, you are trying your very best, but you can still fail. That is also true. ಫೇಲ್ ಇರುತ್ತೆ. ನಾನು ಹೇಳ್ತಿರೋದು ಸ್ಟಾರ್ಟ್ ಮಾಡೋಕ್ಕಿರ್ಬೋದು, ಇಲ್ಲ ಏನೋ ಒಂದು ಇವಾಗ ಕೂತ್ಕೊಂಡು ನಾನು ಇದು ಮಾಡ್ಬೇಕು ಅಂದ್ಕೊಂಡು ಮಾಡಲ್ಲ, ದೇ ವಿಲ್ ಫೈಂಡ್ ರೀಸನ್ಸ್ ಟು ನಾಟ್ ಸ್ಟಾರ್ಟ್ ಇಟ್. ಅದೇ ಹೇಳ್ತಿರೋದು ನಾನು. that is not good. That is very bad. ಅದು ಹೇಳ್ತಾರೆ. That I 100% agree. If you are finding reasons to not start something, then you are the problem. But there are also situations where if you are where you try to do your best, but you can still fail. Then you cannot tell them, okay, ನಿನಗೆ ಮಾಡಬೇಕು ಅಂತ ಅಷ್ಟೊಂದು ಇರಲಿಲ್ಲ, ಅದಕ್ಕೆ ನಿಂಗೆ ಮಾಡೋಕ್ಕಾಗಿಲ್ಲ ಅಂತ. ಅಲ್ಲಿ ಟ್ರೈ ಮಾಡಿದ್ದಾರೆ, ಅವ್ರ ಕೈಯಲ್ಲಿ ಆಗಷ್ಟು ಮಾಡಿದ್ದಾರೆ. ಇದು ಹೇಳ್ತಿರೋದು ನಾನು, ಅವ್ರು ಮಾಡಬೇಕು, ಇಷ್ಟ ಇದೆ, ಆಸೆ ಇದೆ, ಇದೆಲ್ಲ ಹೇಳ್ತಾರೆ, ಹೇಳ್ಬಿಟ್ಟು ಬಟ್ ದೇ ಡೋಂಟ್ ಟೇಕ್ ಎನಿ ಆ್ಯಕ್ಷನ್ ಟುವರ್ಡ್ಸ್ ಇಟ್. ಅದು ಹೇಳ್ತಿರೋದು. ಇವಾಗ ನನ್ನ ಕೇಸಲ್ಲಿ ಹೇಳ್ಬೇಕಂದ್ರೆ, ಇವಾಗ ನಾನು ಇದು ಟೀಚಿಂಗ್ ಎಲ್ಲ ಮಾಡ್ತೀನಲ್ಲ, ಇವಾಗ ನನ್ನ ಕೇಸಲ್ಲಿ ನನ್ನ ಮಾರ್ಕೆಟಿಂಗ್ ಪ್ರಾಬ್ಲಮ್ ಇರೋದು. ಸೊ ಮಾರ್ಕೆಟಿಂಗ್ ನೀನು ಮಾಡಬೇಕಂದ್ರೆ ಯು ಹ್ಯಾವ್ ಟು ರೀಚ್ ಔಟ್ ಪೀಪಲ್, ಕೋಲ್ಡ್ ಕಾಲು ಇದೆಲ್ಲ ಮಾಡಬೇಕು. ಸೊ ನಂದು ಡ್ರಾಬ್ಯಾಕ್ ಏನಂದರೆ, ನನಗೆ ಅಗೇನ್ ಇಟ್ಸ್ ಜಸ್ಟ್ ಅನ್ ಎಕ್ಸ್ಕ್ಯೂಸ್ ದಟ್ ಐ ಆಮ್ ಗಿವಿಂಗ್, ಆ್ಯಂಡ್ ಐ ನೋ ದಟ್ ಐ ಆಮ್ ಗಿವಿಂಗ್ ಅನ್ ಎಕ್ಸ್ಕ್ಯೂಸ್ ಇದೆಲ್ಲ ಅಂದ್ಬಿಟ್ಟು. ನನಗೆ ಈ ಥರ ಕೋಲ್ಡ್ ಕಾಲಿಂಗ್ ಮಾತಾಡೋದು, ಸ್ಟ್ರೇಂಜರ್ಸ್ ಜೊತೆ ಮಾತಾಡೋದು ನನಗೆ ಅಭ್ಯಾಸ ಇಲ್ಲ. ಸೊ ಐ ಹ್ಯಾವ್ ಟು ಓವರ್ಕಮ್ ಇಟ್. ಸೊ ಸಿಚುವೇಶನ್ ಬಂದಾಗ ನಾನು ಮಾಡೇ ಮಾಡ್ತೀನಿ. ಅದು ಮೈ ಸಿಚುವೇಶನ್ ಆ ಥರ ಇಲ್ಲ ಸದ್ಯಕ್ಕೆ, ಬಟ್ ಐ ಹ್ಯಾವ್ ಟು ಡೂ ಇಟ್, ಆ್ಯಂಡ್ ಐ ಆಮ್ ಇನ್ ಅ ಕಂಫರ್ಟಬಲ್ ಸಿಚುವೇಶನ್. ಇವಾಗ ನಾಳೆ ದಿನ ನನಗೆ ದುಡ್ಡಿಲ್ಲ, ಇಲ್ಲ ಊಟ ಸಿಗಲ್ಲ, ಈ ಥರ ಎಲ್ಲ ಅಂದಾಗ ಐ ಹ್ಯಾವ್ ನೋ ಅದರ್ ಚಾಯ್ಸ್, ಐ ಹ್ಯಾವ್ ಟು ಗೋ ಆ್ಯಂಡ್ ಡೂ ಇಟ್. ಸೊ ಐದರ್ ಐ ಕ್ಯಾನ್ ಸಿಟ್ ಆ್ಯಂಡ್ ವೇಟ್ ಫಾರ್ ದಟ್ ಸಿಚುವೇಶನ್, ಆರ್ ಐ ಕ್ಯಾನ್ ಅಡ್ಯಾಪ್ಟ್ ನೌ ಆ್ಯಂಡ್ ಗೆಟ್ ಓವರ್ ವಿತ್ ದಿಸ್ ಇನ್ಸೆಕ್ಯೂರಿಟಿ ಫೀಲಿಂಗ್ ಆರ್ ವಾಟ್ ಎವರ್. ಸೊ ಅಟ್ಲೀಸ್ಟ್ ಆ ರಿಯಲೈಸೇಷನ್ ಇರಬೇಕು ಜನರಿಗೆ. ಇವಾಗ ನನಗಿದೆ ರಿಯಲೈಸೇಷನ್, ಐ ನೋ. ಸೊ ಇವತ್ತು ನಾನು ಡಿಸಿಷನ್ ತೊಗೊಂಡಿಲ್ಲ ಅಂದರೆ ಐ ನೋ ದಟ್ ಲೇಟರ್ ಆನ್ ಇದರಿಂದ ಅಫೆಕ್ಟ್ ಆಗುತ್ತಂತ, ಆ್ಯಂಡ್ ಐ ಆಮ್ ರೆಡಿ ಫಾರ್ ಇಟ್. ಆ ಥರದ್ದು ಸಿಚುವೇಶನ್ ಬಂದಾಗಲೂ ಓಕೆ, ನಾನು ತೊಗೊಳ್ಳೋ ಡಿಸಿಷನ್ಸಿಂದನೇ ಇದಾಗಿರೋದು, ಆ್ಯಂಡ್ ಐ ಆಮ್ ಓಕೆ ವಿತ್ ಇಟ್. ಸೊ ತುಂಬ ಜನ ಏನು ಮಾಡ್ತಾರೆ, ಅದನ್ನು ಅಕ್ನಾಲೇಜು ಮಾಡಲ್ಲ. They are in denial. They don't want to even confront it. ಹೌದು.
ಸೊ ಆ ಸಿಚುವೇಶನ್ ಬಂದಾಗಲೂ ದೇ ವಿಲ್ ಬಿ ಲೈಕ್, ಓ ಇದು ನನಗೆ ಅವಾಗ ಆ ಸಿಚುವೇಶನ್ ಹಿಂಗಿತ್ತು ಹಂಗಿತ್ತು ಅಂದ್ಬಿಟ್ಟು ಎಕ್ಸ್ಕ್ಯೂಸ್ ಕೊಡೋರು ಇರ್ತಾರೆ. ಸೊ ಮೇಯ್ನ್ ಥಿಂಗ್ ಏನಂದರೆ ನಾವು ಏನೇ ಡಿಸಿಷನ್ ತೊಗೊಂಡ್ರು ಓನರ್ಶಿಪ್ ತೊಗೋಬೇಕು. ಆಮೇಲೆ ವಿ ಹ್ಯಾವ್ ಟು ಸ್ಟಿಕ್ ಟು ಇಟ್ ಆ್ಯಂಡ್ ಅಕ್ಸೆಪ್ಟ್ ಇಟ್. ಮೇನಾಗಿ ಅಕ್ಸೆಪ್ಟೆನ್ಸ್ ಇರಬೇಕಷ್ಟೆ. ನೋ ಟೆನ್ಷನ್, ಫುಲ್ ರಿಲ್ಯಾಕ್ಸ್. ನೋ ಟೆನ್ಷನ್, ಫುಲ್ ರಿಲ್ಯಾಕ್ಸ್. ದಟ್ ವಿಲ್ ಬಿ ಅವರ್ ಪಾಡ್ಕಾಸ್ಟ್ ನೇಮ್. ಅಂದ್ರೆ ಅವ್ರು ಟೆನ್ಷನ್ ಆದ್ರೂ ಪಟ್ಕೊಳ್ಳಿ, ರಿಲ್ಯಾಕ್ಸ್ ಆದ್ರೂ ಮಾಡ್ಕೊಳ್ಳಿ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ,